ಅವರೇ, ಉಪಾಧ್ಯಕ್ಷರಾದ ಗೋವಿಂದ ಶೆಟ್ರೆ, ಶ್ರೀ ಡಿ ಎನ್ ಆನಂದರವರೇ, ಇಲ್ಲಿಯ ಪದಾಧಿಕಾರಿಗಳೇ, ಕಾರ್ಯದರ್ಶಿಗಳು ಇತ್ಯಾದಿ ಪದಾಧಿಕಾರಿಗಳು, ಸಹೋದರ ಸಹೋದರಿಯರು, ಈಗಾಗಲೇ ಶ್ರೀ ಆನಂದರವರು ರೀಚರ್ ಟು ಯುವರ್ ಸ್ಕೂಲ್ ಅನ್ನೋ ಆ ಪುಸ್ತಕದ ವಿಷಯವನ್ನು ಹೇಳಿದ್ದಾರೆ. ಈಗ ನಾನು ಇನ್ನೊಂದು ಪುಸ್ತಕ, ಈಗ ನಾವು ಅನುವಾದ ಮಾಡಿರ್ತಕ್ಕಂಥದ್ದು ಶ್ರೀ ಸುಕೃಷ್ಣಮೂರ್ತಿಯವರು ಮತ್ತು ನಾನು ಅನುವಾದ ಮಾಡಿರ್ತಕ್ಕಂಥ ಪ್ರಜ್ಞೆ ಅಧ್ಯಯನ 2ನೇ ಭಾಗ, ಅದ್ರ ವಿಷಯವಾಗಿ ಮಾತನಾಡ್ತೇನೆ. ಇದನ್ನು ನಾವು 3-4 ವರ್ಷಗಳ ಹಿಂದೆನೇ ಅನುವಾದ ಮಾಡಿದ್ವಿ, 3 ವರ್ಷಗಳ ಹಿಂದೆನೆ. ಅದನ್ನು ಎಲ್ಲ ನೀಟಾಗಿ ಕಾಪಿ ಬರೆದು ಪ್ರೆಸ್ ಕಳಿಸ್ಬೇಕು ಅನ್ನೋ ಸಮಯದಲ್ಲಿ ನಾನು ಆಸ್ಪತ್ರೆಗೆ ಸೇರಿಕೊಂಡೆ, ಕಾಲ ಆಪ್ರೇಷನ್ಗೆ. ನಾನು ವಾಪಸ್ ಬರೋ ಹೊತ್ತಿಗೆ ಅದು ಹೇಗೋ ಪ್ರತಿ ಕಳೆದೋಯ್ತು, ನಾವು ಬರೆದಿಟ್ಟಿದ್ದು. ಆದ್ದರಿಂದ ಪುನಃ ನಾವು ತರ್ಜುಮೆ ಮಾಡಬೇಕಾಯ್ತು. ಶ್ರೀ ಕೃಷ್ಣಮೂರ್ತಿಯವರು ಆಸೆ ಮತ್ತು ರಸಭಾವ, ಇಚ್ಛೆ ಅಂಥೇಳಿ 3 ಚಿಕ್ಕ ಪುಸ್ತಕಗಳನ್ನು ಸುಮಾರು 55-56ನೇ ಇಸ್ವಿಯಲ್ಲೇ ಬರೆದಿತ್ತು. 1955-56 ಪ್ರಕಟವಾಗಿತ್ತು. ಆದರೆ ಈಗ ಹುಡುಕು ನೋಡಿದಾಗ ಬರೀ ಆಸೆ ಅನ್ನೋದು ಒಂದು ಪ್ರತಿ ಸಿಕ್ತ ಹೊರತು ಉಳಿದೆರಡೂ ಸಿಗಲಿಲ್ಲ. ಅದರಿಂದ ಅವರ ಆಸೆ, ಅದರೊಳಗೆ ಜೀವಿಸಬೇಕೆಂಬ ಇಚ್ಛೆ, ಅದೆರಡೂ ಆ ಒಂದೇ ಪುಸ್ತಕದಲ್ಲಿದೆ. ಅದನ್ನು ಸ್ವಲ್ಪ ನಾನು ರಿವೈಸ್ ಮಾಡಿ ವಾಕ್ಯಾನುವಾದಕ್ಕೆ ಪರಿವರ್ತನೆ ಮಾಡಿ ಅದನ್ನು ಹಾಕಿದ್ದೇನೆ. ರಸಭಾವ ಮತ್ತು ಇಚ್ಛೆ ಅದನ್ನು ನಾನು ಆಗಲೇ ಅನುವಾದ ಮಾಡಿದ್ದು ಪ್ರತಿ ಕಳೆದೋಯ್ತು ಅಂತ ಹೇಳಿದ್ ನಾನು. ತಿರ್ಗಾನು ಎಲ್ಲ ಒಂದು ಕರಡು ಪ್ರತಿ ಇಲ್ಲೇ ತಿದ್ದಿ ಮಾಡಿ ಅಂತೂ ಪುಸ್ತಕವನ್ನು ಪ್ರಕಟಿಸಿದ್ದೇವೆ. ಅನುವಾದ ಮಾಡೋದರಲ್ಲಿ, ಕರಡು ಪ್ರತಿ ಸಿದ್ಧ ಮಾಡೋದರಲ್ಲಿ ಶ್ರೀಮತಿ ಸಂಧ್ಯಾ ರಾಣಿಯವರು ಬಹಳ ಸಹಾಯ ಮಾಡಿದ್ದಾರೆ. ಆಶೆ ಮತ್ತು ಜೀವಿಸಬೇಕೆಂಬ ಇಚ್ಛೆ ಇದೆರಡೂ ಕಳೆದು ಹೋಗಿತ್ತು. ಅದನ್ನು ಪುನಃ ಬರೆದುಕೊಡೋದ್ರಲ್ಲಿ ನನ್ನ ಸ್ನೇಹಿತರಾದ ಶ್ರೀಮತಿ ಎಸ್ ಆರ್ ಅರುಣಾರವರು ಸಹಾಯ ಮಾಡಿದ್ದಾರೆ. ಇನ್ನು ಅನೇಕ ವಿಷಯಗಳಲ್ಲಿ ನನಗೆ ಸಹಾಯ ಮಾಡಿರ್ತಕ್ಕಂಥ ಎಲ್ರಿಗೂ ಕೂಡ ನಾನು ಕೃತಜ್ಞಳು. ಈ ಮುಖಪುಟ ಚಿತ್ರಗಳನ್ನು 2 ಪುಸ್ತಕಕ್ಕೂ ಕೂಡ ಶ್ರೀಮತಿ ವಾಣಿ ವಾಸುದೇವರವರು ಅಂದವಾಗಿ ಚಿತ್ರಿಸಿದ್ದಾರೆ. ಈ ಫೋಟೋಗಳು ನಮ್ಮ ಮನೆಯಲ್ಲಿ ಬಿಟ್ಟಂಥ ಹೂವುಗಳ ಚಿತ್ರಗಳೇ. ಶ್ರೀ ವಾಸುದೇವರವರು ಡಿಜಿಟಲ್ ಕ್ಯಾಮರಾದಲ್ಲಿ ಆ ಫೋಟೋಗಳನ್ನ ತಗೊಂಡು ಅದನ್ನು ಅವರು ಕೊಟ್ಟಿದ್ದರಿಂದ ಇದನ್ನು ಪ್ರಕಟ ಮಾಡೋದಕ್ಕೆ ಸಾಧ್ಯ ಆಯಿತು. ಅದರಿಂದ ಶ್ರೀಮತಿ ವಾಣಿ ವಾಸುದೇವರವ್ರಿಗೂ ಶ್ರೀ ವಾಸುದೇವರವ್ರಿಗೂ ನನ್ನ ಕೃತಜ್ಞತೆಗಳು. ಇದನ್ನು ಬಹಳ ಅಂದವಾಗಿ ಪ್ರಿಂಟ್ ಮಾಡಿಕೊಟ್ಟಿದ್ದಾರೆ ಓಂಕಾರ ಪ್ರೆಸ್ನವರು. ಶ್ರೀ ಸುಬ್ಬರಾಜು ಶೆಟ್ಟರು, ಅವರ ಹೆಂಡತಿ ಪಾರ್ವತಮ್ಮನವರು, ಅವರ ಹೆಸರಿನಲ್ಲಿರ್ತಕ್ಕಂಥ ಒಂದು ದಾನಕ್ಕೆ ಚಾರಿಟಬಲ್ ಟ್ರಸ್ಟ್, ಅದರಿಂದ ಈ ರೀಚ್ ಔಟ್ ಟು ಯುವರ್ ಸ್ಕೂಲ್ ಅನ್ನೋ ಇದರ ಒಂದು ಪ್ರಿಂಟಿಂಗಿಗೆ ಎಷ್ಟು ಖರ್ಚಾಯಿತು ಆ ಹಣವನ್ನು ಅವರು ಕೊಟ್ಟಿದ್ದಾರೆ. ಆದ್ದರಿಂದ ನಾನು ಶ್ರೀ ಪಾರ್ವತಮ್ಮನವ್ರಿಗೂ ಮತ್ತು ಶ್ರೀ ಸುಬ್ಬರಾಜರವ್ರಿಗೂ ನನ್ನ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಅದರ ಮುದ್ರಣ ವೆಚ್ಚವನ್ನು ಸಂಪೂರ್ಣವಾಗಿ ಅವರೇ ವಹಿಸ್ಕೊಂಡಿದ್ದಾರೆ. ಆ ಮುದ್ರಣಕ್ಕೇ ಒಂದೊಂದು ಪುಸ್ತಕಕ್ಕೆ 16 ರೂಪಾಯಿ ಕಾಸ್ಟ್ ಪ್ರೈಸ್ ಬಿದ್ದಿದೆ. ಆದರೆ ಇವತ್ತಿನ ದಿವಸ ನಾವು 15 ರೂಪಾಯಿಗೆ ಮಾರ್ತಾ ಇದ್ದೀವಿ. ಈ ಹಣವನ್ನು ತೀಸಾಫುಲ್ ಸೊಸೈಟಿಗೆ ಅದು ದಾನವಾಗಿ ಬರುತ್ತೆ. ಅನಂತರ ಇಲ್ಲಿಂದ ಆಚೆಗೆ ಅದು 20 ರೂಪಾಯಿ ಆಗುತ್ತೆ ಅದರ ಬೆಲೆ. ಇನ್ನು ಮೊದಲನೆಯ ಪುಸ್ತಕ ಪ್ರಜ್ಞೆ ಅಧ್ಯಯನದ ವಿಷಯವಾಗಿ ಹೇಳ್ತೇನೆ. ಪ್ರಜ್ಞೆ ಅಧ್ಯಯನದ ಮೊದಲನೇ ಭಾಗವನ್ನು ರಾಚಪ್ಪನವರು ಹಿಂದಿಯೇ ಪ್ರಕಟ ಮಾಡಿದ್ದಾರೆ. ಬಹಳ ಕಷ್ಟವಾಗಿರ್ತಕ್ಕಂಥ ಭಾಗ ಅದು. ಅದನ್ನು ಓದ್ಕೋಬೇಕು. ಆದರೆ ಇದು ಮುಂದುವರಿಕೆ, ಇದು 2ನೇ ಭಾಗ. ಈ 2ನೇ ಭಾಗದಲ್ಲಿ ಇಚ್ಛೆ, ರಸಭಾವ, ಆಶೆ ಇವುಗಳನ್ನು ಕುರಿತು ಒಂದೊಂದಕ್ಕೂ 2 ಅಧ್ಯಾಯ ಇದೆ. ಜೀವಿಸಬೇಕೆಂಬ ಇಚ್ಛೆ ಮೊದಲನೇ ಅಧ್ಯಾಯ ಅದು. ನಾವು ಯಾಕೆ ಈ ಪ್ರಪಂಚದಲ್ಲಿ ಹುಟ್ಟಿದ್ದೇವೆ? ಎಲ್ರಿಗೂ ಬರೋ ಅನುಮಾನನೇ ಅದು. ನಮ್ಮ ಪಾಡಿಗೆ ನಾವು ಸುಖವಾಗಿ ಭಗವಂತನೊಳಗೆ ಇರ್ಬೋದಾಗಿತ್ತಲ್ಲ. ನಮ್ಮನ್ನು ಯಾತಕ್ಕೆ ಈ ಸಂಸಾರ, ಈ ಕಷ್ಟ ನಷ್ಟ, ರೋಗ ರುಜಿನ ತುಂಬಿರ್ತಕ್ಕಂಥ ಈ ಪ್ರಪಂಚಕ್ಕೆ ನಾವು ಯಾಕೆ ಬಂದ್ವಿ? ನಾವೇನೋ ಸ್ವಂತ ನಮ್ಮ ಇಚ್ಛೆಯಿಂದ ಬಂದಿರಲ್ಲ ಅಂತ ನಾವು ಅಂದ್ಕೋತೀವಿ. ಆದರೆ ಆ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಆತ್ಮಲೋಕ ಅಲ್ಲಿ ಏನು ನಮಗೆ ಈಗ ಸದ್ಯದಲ್ಲಿ ಪಾತ್ರವಿಲ್ಲ. ಅನುಪಾದಕ ಲೋಕದಲ್ಲಿ 2ನೇ ಲೋಕ, ಅಲ್ಲಿ ನಮ್ಮ ಪುರುಷಾತ್ಮ ಇದ್ದಾನೆ. ಆ ಪುರುಷಾತ್ಮ
ಭಗವಂತನಿಂದ ಬಂದಿರತಕ್ಕಂಥ ಒಂದು ಕಿಡಿ. ಭಗವಂತನಲ್ಲಿ ಏನೇನು ಶಕ್ತಿ ಸಾಮರ್ಥ್ಯಗಳು ಇದೆಯೋ ಅದೆಲ್ಲವೂ ಕೂಡ ಪುರುಷಾತ್ಮನಲ್ಲಿ ಬೀಜ ರೂಪದಲ್ಲಿವೆ, ವ್ಯಕ್ತ ರೂಪಕ್ಕೆ ಬಂದಿಲ್ಲ. ಆ ಪುರುಷಾತ್ಮ ಯೋಚನೆ ಮಾಡ್ತಾನಂತೆ, ಇಚ್ಛಿಸ್ತಾನಂತೆ, ನಾನು ಭಗವಂತನಂತೆ ಆಗಬೇಕು. ನನ್ನೊಳಗಿರೋ ಈ ಶಕ್ತಿ ಸಾಮರ್ಥ್ಯಗಳು, ಬೀಜ ರೂಪದಲ್ಲಿರೋ ಶಕ್ತಿ ಸಾಮರ್ಥ್ಯಗಳನ್ನು ಅಭಿವೃದ್ಧಿ ಮಾಡಿಕೊಂಡು ನಾನು ಕೂಡ ನನ್ನ ತಂದೆ ಭಗವಂತನಂತೆ ಆಗಬೇಕು ಅಂತ ಹೇಳಿ ಅವನು ಇಚ್ಛಿಸ್ತಾನಂತೆ. ನಾನು ಕೆಳಗಿನ ಲೋಕಗಳಿಗೆ ಇಳಿದು ಅಲ್ಲಿ ದೇಹಗಳನ್ನು ಧರಿಸಿ ನನ್ನಲ್ಲಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳನ್ನೆಲ್ಲ ಬೆಳೆಸ್ಕೊಂಡು ನನ್ನ ಎಲ್ಲ ದೇಹಗಳನ್ನು ಪರಿಪೂರ್ಣ ಮಾಡಿಕೊಂಡು ಆ ಬೀಜ ರೂಪದಲ್ಲಿರೋ ಶಕ್ತಿ ಸಾಮರ್ಥ್ಯಗಳನ್ನು ಒಂದು ಪುಷ್ಪದಂತೆ ಅದು ಫಲ ಕೊಡೋ ಹಾಗೆ, ಮರದಲ್ಲಿರ್ತಕ್ಕಂಥ ಒಂದು ಬೀಜ, ಮರದ ಬೀಜ ಒಂದು ವೃಕ್ಷವಾಗೋ ಹಾಗೆ ನಾನು ಭಗವಂತನಿಗೆ ಹಿಂದಿರುಗಬೇಕು ಅಂತ ಹೇಳಿ ಅವನು ಇಚ್ಛಿಸ್ತಾನಂತೆ. ಅವನು ಆ ರೀತಿ ಇಚ್ಛಿಸಿದ್ರಿಂದ ಕೆಳಗಿನ ಪ್ರಪಂಚಗಳಿಗೆ ಅವನು ಬರಬೇಕಾಯ್ತು. ಅವನ ಒಂದು ರೇಖೆ ಕೆಳಗಿನ 2 ಲೋಕಗಳಿಗೆ, ಬುದ್ಧಿಲೋಕ ಮತ್ತು ಆತ್ಮಲೋಕಕ್ಕೆ ಇಳಿಯಿತು. ಅಲ್ಲಿ ಆತ್ಮಲೋಕ, ಅಲ್ಲಿಂದ ಬುದ್ಧಿಲೋಕ, ಆಮೇಲೆ ಮನಸ್ಸಿನ ಊರ್ಧ್ವ ಭಾಗ, 3. ಈ 3ರಲ್ಲಿಯೂ ಕೂಡ ಒಂದೊಂದು ಶಾಶ್ವತ ಬೀಜವನ್ನ ಅದು ಆರಿಸ್ಕೊಂತು. ಆ 3 ಸೇರಿಸಿ ನಾವು ಜೀವಾತ್ಮ ಅಂತ ಕರಿತೇವೆ. ಹೀಗೆ ಪುರುಷಾತ್ಮ ಜೀವಾತ್ಮನ ಒಂದು ಅಂಶ. ಪುರುಷಾತ್ಮನಿಂದ ಬಂದಿರತಕ್ಕಂಥ ಅಂಶವೇ ಜೀವಾತ್ಮ. ಅದು ಜೀವಾತ್ಮನೇ ಪುರುಷಾತ್ಮ ಅಲ್ಲ, ಅವನ ಒಂದು ಅಂಶ. ಕೆಳಗಿನ ಲೋಕಗಳನ್ನೇ ಅನುಭವ ಪಡಿಬೇಕು ಅಂತ ಹೇಳಿ ಬಂದಿರತಕ್ಕಂಥದ್ದು ಜೀವಾತ್ಮ. ಆ ಜೀವಾತ್ಮನ ಒಂದು ಅಂಶ ದೇಹಾತ್ಮ. ಅದು ಇನ್ನೂ ಕೆಳಗಿನ ಲೋಕಗಳಿಗೆ ಬರುತ್ತೆ. ಸ್ಥೂಲ ಲೋಕ, ಕಾಮಲೋಕ ಮತ್ತು ನಮ್ಮ ರೂಪಲೋಕ ಅಥವಾ ಮನೋಲೋಕ. ಈ 3 ಲೋಕಗಳಲ್ಲಿ ಅದು ದೇಹಗಳನ್ನು ಧರಿಸ್ಕೊಂಡು ಇಲ್ಲಿ ಅನುಭವಗಳನ್ನು ಪಡೀತಾ ಇದೆ. ಅದರಿಂದ ನಾವು ಇಲ್ಲಿ ಬಂದಿರೋದು ನಮ್ಮ ಸ್ವಂತ ಇಚ್ಛೆಯ ಪ್ರಕಾರವೇ ಹೊರತು ನಮ್ಮನ್ನ ಯಾರು ಇಲ್ಲಿಗೆ ನೂಕಿಲ್ಲ. ನೋ ಒನ್ ಎಲ್ಸ್ ಕಂಪೆಲ್ಸ್ ಅಂತ ಬರೀತಾರೆ. ಯಾರು ನಮ್ಮನ್ನು ಬಲಾತ್ಕರಿಸಿ ಇಲ್ಲಿಗೆ ನೀವು ಇಲ್ಲಿ ಜನ್ಮ ತಗೊಳ್ಳಿ ಅಂತ ಹೇಳಿ ಕಳಿಸಿಲ್ಲ. ನಮ್ಮ ಪುರುಷಾತ್ಮನೇ ಇಚ್ಛಿಸಿದ್ರಿಂದ ಅವನು ಕೆಳಗಿನ ಲೋಕಗಳಿಗೆ ಇಳಿದು ಬಂದಿದ್ದಾನೆ, ದೇಹಧಾರಿಯಾಗಿದ್ದಾನೆ. ತನ್ನ ಎಲ್ಲ ದೇಹಗಳನ್ನು ಕೂಡ ಪರಿಪೂರ್ಣ ಮಾಡಿಕೊಂಡು ಅದರೊಳಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳನ್ನು ಬೆಳೆಸ್ಕೊಂಡು ಅವನು ಒಂದು ದೊಡ್ಡ ವೃಕ್ಷದಂತೆ ಹಿಂದಿರುಗ್ತಾನೆ ಭಗವಂತನಿಗೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಇಚ್ಛೆ ಅನ್ನೋದು ನಮ್ಮಲ್ಲಿರ್ತಕ್ಕಂಥ ಚಾಲನ ಶಕ್ತಿ, ಡ್ರೈವಿಂಗ್ ಫೋರ್ಸ್. ಇಟ್ ಈಸ್ ದಿ ಸೋರ್ಸ್ ಆಫ್ ಆಲ್ ಸ್ಪಿರಿಚುವಲ್ ಎನರ್ಜಿ. ಆತ್ಮಬಲವೇ ಬಲ ಅಂತ ಹೇಳಿದ್ರಂತೆ ವಸಿಷ್ಠರು ವಿಶ್ವಾಮಿತ್ರರು. ಆತ್ಮಬಲಕ್ಕೆ ಮೀರಿದ ಯಾವುದೂ ಇಲ್ಲ. ಆ ಆತ್ಮಬಲದಿಂದ ಏನನ್ನು ಬೇಕಾದರೂ ಸಾಧಿಸ್ಬೋದು. ಭಗವಂತನ ಇಚ್ಛೆಯಿಂದಲೇ ಸಕಲ ಪ್ರಪಂಚವೂ ಕೂಡ ಸೃಷ್ಟಿಯಾಗಿದೆ. ಆದ್ದರಿಂದ ಎಲ್ಲಕ್ಕೂ ಮೂಲ ಕಾರಣ ಇಚ್ಛೆ, ದಿ ಡಿವೈನ್ ವಿಲ್. ಆ ಭಗವಂತನ ಇಚ್ಛೆಯಿಂದಲೇ ಎಲ್ಲ ಸೃಷ್ಟಿಯಾಗಿರೋದು, ಎಲ್ಲ ನಡ್ಕೊಂಡು ಹೋಗ್ತಾ ಇರೋದು, ಮುಂದೆ ಲಯ ಆಗೋದು, ಸೃಷ್ಟಿ ಸ್ಥಿತಿ ಲಯ ಎಲ್ಲಕ್ಕೂ ಕೂಡ ಆ ಭಗವಂತನ ಇಚ್ಛೆಯೇ ಕಾರಣ. ನಮ್ಮ ಇಚ್ಛೆ ಆ ಭಗವಂತನ ಇಚ್ಛೆಯೊಳಗೆ ಒಂದೊಂದು ಅಂಶ. ಆದ್ದರಿಂದ ನಮ್ಮ ಇಚ್ಛೆ ಇದೆಯಲ್ಲ, ಇಚ್ಛಾಶಕ್ತಿ, ಇದು ಇಟ್ ಈಸ್ ದಿ ಡ್ರೈವಿಂಗ್ ಫೋರ್ಸ್. ನಮ್ಮ ಜೀವನದಲ್ಲಿ ಇದೇ ಚಾಲಕ ಶಕ್ತಿ. ಕಟ್ ಹಾಕಿದ್ರೆ ಒಂದು ಹಗ್ಗದ ಮೂಲಕ ಆ ಹಗ್ಗ ಎಷ್ಟುದ್ದ ಇದೆಯೋ ಅಷ್ಟುದ್ದ ಅದಕ್ಕೆ ಸ್ವತಂತ್ರ ಇದೆ. ಅದು ಒಳಗಡೆ ತಿರುಗಾಡ್ಕೊಳ್ಳುತ್ತೆ, ಹುಲ್ಲು ಮೇಯುತ್ತೆ, ಈ ಗಿಡ ಮೇಯುತ್ತೆ, ಏನ್ ಬೇಕಾದ್ರೂ ಮೇಯುತ್ತೆ. ಆದ್ರೆ ಹಗ್ಗದಿಂದ ಆಚೆಗೆ ಹೋಗೋಕೆ ಅದಕ್ಕೆ ಸ್ವಾತಂತ್ರ್ಯ ಇಲ್ಲ. ಹಾಗೆ ದೈವೇಚ್ಛೆಯೊಳಗಡೆ ನಾವು ಸ್ವತಂತ್ರರಾಗಿದ್ದೇವೆ, ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ದೈವೇಚ್ಛೆಯನ್ನ ಮೀರಿ ನಾವು ಹೊರಗಡೆ ಹೋಗೋಕ್ಕಾಗಲ್ಲ. ಈಗ ಸೂರ್ಯ ಭೂಮಿ ಮತ್ತು ಎಲ್ಲ ಗ್ರಹಗಳನ್ನು ಕೂಡ ಹಿಡಿದಿಟ್ಕೊಂಡಿದ್ದಾನೆ ತನ್ನ ಆಕರ್ಷಣೆ ಶಕ್ತಿಯಿಂದ. ಭೂಮಿ ಅದರಿಂದನೇ ಒಂದೇ ಸಮಯ ತಿರುಗ್ತಾ ಇರುತ್ತೆ ಸೂರ್ಯನ ಸುತ್ತ. ಇಲ್ಲ ಅಂದ್ರೆ ಅದು ಹೋಗಿ ಸೂರ್ಯನಲ್ಲಿ ಮುಳುಗೋಗತ್ತೆ, ಹೋಗಿ ಅವನೊಳಗೆ ಲೀನವಾಗ್ಬಿಡುತ್ತೆ. ಅದನ್ನು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಭೂಮಿ ಒಂದೇ ಸಮ ತಿರುಗ್ತಾ ಇದೆ. ಅದು ಪೂರ್ವ ಕಡೆಯಿಂದ, ಯಾವ ಕಡೆ, ಪಶ್ಚಿಮದ ಕಡೆಯಿಂದ ಪೂರ್ವದ ಕಡೆಗೆ ತಿರುಗ್ತಾ ಇದೆ. ಆದ್ರೆ ನಮಗೇನು ಅನ್ಸುತ್ತೆ, ಸೂರ್ಯ ಪೂರ್ವದ ಕಡೆಯಿಂದ ಪಶ್ಚಿಮದ ಕಡೆ ತಿರುಗ್ತಾ ಇದ್ದಾನೆ ಅಂತ ನಾವು ಅಂದ್ಕೋತೀವಿ. ನಮ್ಮ ಮಟ್ಟಿಗೆ ಸೂರ್ಯ ಸ್ಥಿರ ಭೂಗ್ರಹಕ್ಕೆ ಸಂಬಂಧಿಸಿದಂತೆ. ಆದರೆ ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ಹೋಗ್ತಾ ಇದೆ.
ಈ ಚಲನೆಯನ್ನ ನಾವು ಮೀರೋದಕ್ಕಾಗೋದಿಲ್ಲ. ಭೂಮಿ ಒಂದು ನಿಮಿಷಕ್ಕೆ 1,000 ಮೈಲಿ ಹೋಗುತ್ತಂತೆ. ಏನಾದ್ರು ಯಾರಿಗಾದ್ರೂ ಅನುಭವ ಆಗ್ತಾ ಇದೆಯಾ? ಭೂಮಿ ಹೋಗ್ತಾ ಇರೋದು, ನಾವೆಲ್ಲ ಅದ್ರ ಜೊತೆ ಹೋಗ್ತಾ ಇರೋದು, ಏನು ಅನುಭವನೂ ಆಗಲ್ಲ. ಈ ಭೂಮಿಯಿಂದ ಆಚೆಗೆ ನಾವು ಹೋಗ್ಬೇಕಾದ್ರೆ ಆಸ್ಟ್ರೋನಾಟ್ಸ್ ಹೋದಂಗೆ ಆ ಭೂಮಿಯ ಗುರುತ್ವಾಕರ್ಷಣೆ ಶಕ್ತಿಯಿಂದ ತಪ್ಪಿಸ್ಕೊಂಡು ಅಂತ ವಾಹನದಲ್ಲಿ ನಾವು ಹೋಗ್ಬೇಕು. ಇವಾಗ ಹೋಗಿ ಬಂದ್ರು ಅಟ್ಲಾಂಟಿಸ್ನಲ್ಲಿ. ಹಾಗೆ ಹೋದ್ರೆ ನಾವು ಭೂಮಿಯ ಆಕರ್ಷಣೆ ಶಕ್ತಿ ತಪ್ಪಿಸ್ಕೋತೇವೆ. ಆದ್ರೆ ಬೇರೆ ಆಕರ್ಷಣೆ ಶಕ್ತಿ ಅಲ್ಲಿರುತ್ತೆ. ಸೂರ್ಯನ ಆಕರ್ಷಣೆ ಶಕ್ತಿಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ವಿತ್ ಇನ್ ದಿ ಸೋಲಾರ್ ಸಿಸ್ಟಮ್, ಸೌರ ಬ್ರಹ್ಮಾಂಡದ ಒಳಗಿರೋರೆಲ್ಲರೂ ಕೂಡ ಆ ಆಕರ್ಷಣೆ ಶಕ್ತಿಯಿಂದ ಅವರು ಲಿಮಿಟ್ ಆಗಿದ್ದಾರೆ, ಅವರ ಮಿತಿ ಇದೆ. ಹೀಗೆ ಈ ಭೂಮಿಯ ಒಂದು ಚಲನೆ ಪೂರ್ವಾಭಿಮುಖವಾಗಿ ಸದಾ ಒಂದೇ ಸಮ ತಿರುಗ್ತಾ ಇರೋ ಭೂಮಿಯ ಚಲನೆ ನಮಗೆ ಅನುಭವ ಆಗ್ತಾ ಇಲ್ಲ. ಆದರೆ ಈ ಭೂಮಿ ಮೇಲೆ ನಾವು ಸ್ವತಂತ್ರರು. ಇಲ್ಲಿಂದ ನಾನು ನನ್ನ ಪೂರ್ವಕ್ಕೆ ಹೋಗ್ಬೇಕಾದ್ರೂ ಹೋಗ್ಬೋದು, ಪಶ್ಚಿಮಕ್ಕೆ ಹೋಗ್ಬೋದು, ಅಥವಾ ಉತ್ತರ ದಕ್ಷಿಣ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಇಲ್ಲಿಂದ ಅಮೆರಿಕ ದೇಶಕ್ಕೆ ಹೋಗ್ತೇವೆ, ಅಥವಾ ಈ ಕಡೆ ಸಿಲೋನ್ ಕಡೆಗೆ ಹೋಗ್ತೇವೆ, ಆ ಕಡೆ ಪಶ್ಚಿಮ, ಈ ಕಡೆ ಪೂರ್ವದಲ್ಲಿ ರಷ್ಯಾದಾಗ ಹೋಗ್ತೇವೆ, ಪಶ್ಚಿಮದಲ್ಲಿ ಬೇಕಾದ್ರೆ ಬೇರೆ ಕಡೆ ದೇಶಕ್ಕೆ ಹೋಗ್ತೇವೆ. ಪಶ್ಚಿಮಕ್ಕೆ ಕೂಡ ನಾವು ಹೋಗ್ಬೋದು. ಭೂಮಿ ಪೂರ್ವಾಭಿಮುಖವಾಗಿ ತಿರುಗ್ತಾ ಇದ್ರು ವಿ ಆರ್ ಫ್ರೀ ಟು ಮೂವ್ ವೆಸ್ಟ್ ವರ್ಡ್ಸ್ ಆರ್ ಈಸ್ಟ್ ವರ್ಡ್ಸ್ ಆಸ್ ವಿ ವಾಂಟ್. ಅದರಿಂದ ಈ ದೈವೇಚ್ಛೆಯೊಳಗಡೆ ನಾವು ಸ್ವತಂತ್ರರು. ದೈವೇಚ್ಛೆಯನ್ನು ಮೀರಿಕೊಂಡು ನಾವು ಆಚೆಗೆ ಹೋಗೋಕೆ ಸಾಧ್ಯ ಇಲ್ಲ. ದೈವೇಚ್ಛೆಯ ಪ್ರಕಾರ ಈ ಒಂದು ಯೋಜನೆ ಇದೆ. ಎವ್ರಿಥಿಂಗ್ ಹ್ಯಾಸ್ ಟು ಇವಾಲ್ವ್. ಎವಲ್ಯೂಷನ್ ಈಸ್ ದಿ ಡಿವೈನ್ ಪ್ಲಾನ್ ಫಾರ್ ಆಲ್ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಥಿಂಗ್ಸ್. ಜೀವ ಇದೆ ಅಂತ ನಾವು ಅಂದ್ಕೊಳ್ಳಿ, ಜೀವ ನಿರ್ಜೀವ ವಸ್ತು ಅಂತ ನಾವು ಭಾವಿಸ್ಲಿ, ಪ್ರತಿಯೊಂದು ಕೂಡ ಸಂಸರಣೆ ಹೊಂದುತ್ತಾ ಇದೆ, ವಿಕಾಸ ಹೊಂದುತ್ತಾ ಇದೆ, ಅಭಿವೃದ್ಧಿ ಹೊಂದುತ್ತಾ ಇದೆ. ಅದರೊಳಗಿರೋ ಪ್ರಜ್ಞೆ ವಿಕಾಸ ಆಗ್ತಾ ಇದೆ. ಇದನ್ನು ತಪ್ಪಿಸೋಕೆ ಸಾಧ್ಯವೇ ಇಲ್ಲ. ಇದು ದೈವ ನಿಯಮ, ದೈವ ಯೋಜನೆ. ಈ ದೈವ ಯೋಜನೆಯೊಳಗಡೆ, ಅದರ ಮಿತಿಯೊಳಗಡೆ ನಾವು ಎಷ್ಟು ಬೇಕಾದರೂ ಸ್ವಾತಂತ್ರ್ಯರಾಗಿದ್ದೀವಿ. ಬೇಕಾದ್ರೆ ನೀವು ಹೆಂಡ ಕುಡೀರಿ, ಅಥವಾ ಕಳ್ಳತನ ಮಾಡಿ, ಅಥವಾ ವ್ಯಭಿಚಾರ ಮಾಡಿ, ಪುನಃ ವಾಪಸ್ ಬರ್ತೀರಿ. ದೈವೇಚ್ಛೆ ಎಳ್ಕೊಂಡು ಬರುತ್ತೆ. ಈ ಜನ್ಮದಲ್ಲಿ ಹೋದ್ರೆ ಇನ್ನೊಂದು ಜನ್ಮ, ಆ ಜನ್ಮ ಅಲ್ಲದೆ ಹೋದ್ರೆ ಇನ್ನೊಂದು ಜನ್ಮ, ಕೊನೆಗೆ ನಾವು ಬದಲಾಗ್ತೇವೆ. ದೈವೇಚ್ಛೆ ಪ್ರಕಾರವೇ ನಡ್ಕೊಂಡು ಹೋಗ್ತೇವೆ. ಅದರಿಂದ ವಿತಿನ್ ದಿ ರೇಡಿಯಸ್ ಆಫ್ ದಿ ಡಿವೈನ್ ವಿಲ್ ಈಚ್ ಇಂಡಿವಿಜುವಲ್ ಹ್ಯಾಸ್ ಎ ಸರ್ಟನ್ ಅಮೌಂಟ್ ಆಫ್ ಫ್ರೀ ವಿಲ್. ಅದರಿಂದ ನಮ್ಮ ಎಷ್ಟರ ಮಟ್ಟಿಗೆ ನಾವು ನಮಗೆ ಇಚ್ಛಾ ಸ್ವಾತಂತ್ರ್ಯ ಇದೆ ಅಂದರೆ ಆ ದೈವೇಚ್ಛೆಯ ಒಳಗಡೆ, ಆ ಮಿತಿಯೊಳಗಡೆ ನಮ್ಮ ಇಚ್ಛೆಗಳು ಸ್ವತಂತ್ರವಾಗಿವೆ. ತಪ್ಪು ಮಾಡ್ಬೋದು, ಸರಿಯಾದ ದಾರಿಯಲ್ಲಿ ಹೋಗ್ಬೋದು, ಆದರೆ ಕೊನೆಗೆ ನಾವು ದೈವೇಚ್ಛೆಗೆ ಅದರಂತೆಯೇ ನಡ್ಕೊಳ್ಳೋಕೆ ಪ್ರಾರಂಭ ಮಾಡ್ತೇವೆ. ಆ ರೀತಿಯಾಗಿ ನಾವು ವಿಕಾಸ ಹೊಂದುತ್ತಾ ನಮ್ಮ ಪ್ರಜ್ಞೆ ಬೆಳೀತಾ ಬೆಳೀತಾ ಜೀವನ್ಮುಕ್ತರಾಗುವ ವೇಳೆಗೆ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ ದೈವೇಚ್ಛೆ ಅಲ್ಲದೆ ಬೇರೆ ಯಾವುದೂ ಇಲ್ಲ. ನಾನು ಅಂತ ನಾನು ಭಾವಿಸ್ಕೊಂಡಿದ್ದದ್ದು ಇನ್ಯಾವುದೂ ಅಲ್ಲ, ಆ ಭಗವಂತನ ಒಂದು ಅಂಶವೇ. ನಾನು ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಅವನ ಇಚ್ಛೆಯೇ ನನ್ನ ಇಚ್ಛೆ. ನನ್ನ ಒಳಗೆ ಇರ್ತಕ್ಕಂಥದ್ದು ಅದೇ, ನನಗೆ ಚೈತನ್ಯ ಕೊಡ್ತಾ ಇರ್ತಕ್ಕಂಥದ್ದು ಅದೇ. ಆದರೆ ನಾನು ಭ್ರಮೆಯಿಂದ ನಾನು ಬೇರೆ ಇದ್ದೇನೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಈ ಭ್ರಮೆ ಹೊರಟೋಗುತ್ತೆ ಜೀವನ್ಮುಕ್ತಾವಸ್ಥೆ ಬರುವವರೆಗೆ. ಅದರಿಂದ ಈ ದೈವೇಚ್ಛೆಯನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ. ನಾವು ನಮ್ಮ ಇಚ್ಛೆ ಅಂತ ಅನ್ಕೊಳ್ಳೋದು ಕೂಡ ಆ ದೈವೇಚ್ಛೆ ಒಂದು ಅಂಶ, ಅದನ್ನು ಬೆರೆಸದೆ. ಆಮೇಲೆ ಆಶೆ. ಆಶೆ ಅನ್ನೋದು ಈ ಇಚ್ಛೆಯ ಒಂದು ಕೆಳಗಿನ ಸ್ವರೂಪ. ಅದು ಈ ಇಚ್ಛಾಶಕ್ತಿ, ಇಚ್ಛೆ ಅನ್ನೋದು ಇರೋದು ನಮ್ಮ ಆತ್ಮಕೋಶದಲ್ಲಿ. ಆತ್ಮಕೋಶದಲ್ಲಿ ಇರ್ತಕ್ಕಂಥ ಇಚ್ಛೆ ಕೆಳಗಿನ ಲೋಕಕ್ಕೆ ಇಳಿದಾಗ, ಕಾಮಲೋಕಕ್ಕೆ ಇಳಿದಾಗ ಅದು ಆಶೆಯಾಗಿ ವ್ಯಕ್ತವಾಗುತ್ತೆ. ಇಟ್ ಈಸ್ ದಿ ಲೋಯರ್ ಫಾರ್ಮ್ ಆಫ್ ದ ವಿಲ್ ಪವರ್. ವಿಲ್ ಪವರ್, it is the motivating power. Similarly, the desire is the motivating power in the personality ಅಂತಾರೆ. ನಮ್ಮ ಆತ್ಮನಲ್ಲಿ ಈ ಸ್ಪಿರಿಚುವಲ್ ವಿಲ್ ಅಥವಾ ಇಚ್ಛಾಶಕ್ತಿ ಅನ್ನೋದು ಅದು ಚಾಲನಾ ಶಕ್ತಿ, ಡ್ರೈವಿಂಗ್ ಫೋರ್ಸ್. ನಮಗೆ ಕೆಲಸಗಳನ್ನು ಮಾಡೋದಕ್ಕೆ ಪ್ರೇರಣೆ ಕೊಡೋದು ಆ ಇಚ್ಛಾಶಕ್ತಿ. ಆ ಇಚ್ಛಾಶಕ್ತಿ ಇಲ್ಲದೆ ಹೋದರೆ ನಾವು ಯಾವ ಕೆಲಸನೂ ಮಾಡಲ್ಲ. ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು ಅಂತ ಹೇಳಿದ್ರೆ ಒಬ್ಬ ಹುಡುಗ ಅಥವಾ ಒಬ್ಬ ಹುಡುಗಿ ಕಷ್ಟಪಟ್ಟು ಓದಬೇಕು, ಆಮೇಲೆ ಕೂತ್ಕೊಂಡು ಬರೀಬೇಕು, ಆಗಲೇ ಪಾಸ್ ಆಗೋಕ್ಕೆ ಸಾಧ್ಯ. ಕೂತ್ಕೊಂಡು ಓದಬೇಕಾದ್ರೆ ಮನಸ್ಸು ಹೇಳುತ್ತೆ ಬೇಡ ಟಿ ವಿ ನೋಡೋಣ, ಕ್ರಿಕೆಟ್ ಮ್ಯಾಚ್ ನೋಡೋಣ,
ಅಥವಾ ಒಂದು ಹುಡುಗಿಯ ಜೊತೆಯಲ್ಲಿ ಹೋಗಿ ಒಂದು ಶಾಪಿಂಗ್ ಮಾಡ್ಕೊಂಬರೋಣ, ನಾನಾ ವಿಧವಾದ ಆಕರ್ಷಣೆಗಳಿರುತ್ತವೆ. ಮೊದಲು ಪ್ರಾರಂಭದಲ್ಲಿ ವಿದ್ಯಾರ್ಥಿಗಳು ಈ ಆಕರ್ಷಣೆಗಳಿಗೆ ಬಲಿಯಾಗ್ತಾರೆ. ಆದರೆ ಪರೀಕ್ಷೆ ಹತ್ರ ಬರ್ತಾ ಬರ್ತಾ ಅವ್ರು ಕರೆದ್ರೂ ಇಲ್ಲ, ನಾನು ಓದಬೇಕು, ಪಟ್ಟಾಕಿ ಹಿಡ್ಕೊಂಡು ಕೂತ್ಕೊಂಡು ಓದ್ಕೋತಾರೆ. ಇಚ್ಛಾಶಕ್ತಿ ಉಪಯೋಗಿಸ್ತಾರೆ, ಆವಾಗ ಅದುವರೆಗೂ ಉಪಯೋಗಿಸಲ್ಲ. ಪರೀಕ್ಷೆ ಸಮಯ ಬಂದ್ಬಿಟ್ಟಾಗ ಇಚ್ಛಾಶಕ್ತಿ, ಡಿಟರ್ಮಿನೇಷನ್ ಉಪಯೋಗಿಸ್ಕೊಂಡು ಕೂತ್ಕೊಂಡು ಪಟ್ಟಾಗಿ ಓದಿ ಪರೀಕ್ಷೆ ಪಾಸ್ ಮಾಡ್ತಾರೆ. ಯಾರಂಥ ಇಚ್ಛಾಶಕ್ತಿ ಬೆಳೆಸ್ಕೊಂಡಿರೋಲ್ವೋ, ಓದೋಕ್ಕಾಗಲ್ವೋ ಅಂಥವ್ರು ಫೇಲ್ ಆಗ್ತಾರೆ. ಅದರಿಂದ ಇಚ್ಛೆ ಅನ್ನೋದು ಅದರ ಒಂದು ಕೆಳಗಿನ ರೂಪ ಆಶೆ. ಆ ಆಶೆ ನಮ್ಮ ದೇಹಾತ್ಮದಲ್ಲಿ ಚಾಲನ ಶಕ್ತಿ. ಇಟ್ ಈಸ್ ದಿ ಡ್ರೈವಿಂಗ್ ಫೋರ್ಸ್. ನಮ್ಮ ನಾವು ಚಲಿಸೋ ಹಾಗೆ, ಕೆಲಸ ಮಾಡೋ ಹಾಗೆ ಪ್ರೇರಣೆ ಕೊಡೋದು ಆಶೆನೆ. ಆಶೆ ಇಲ್ಲದೆ ಹೋದ್ರೆ ಮನುಷ್ಯ ಏನು ಮಾಡ್ತಾನೆ? ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ, ನಾನು ಪ್ರಮೋಷನ್ ತಗೋಬೇಕು, ಒಳ್ಳೆ ಟಾಪ್ಗೆ ಏರಬೇಕು, ನನ್ನ ಹುದ್ದೆಯಲ್ಲಿ ನನಗೆ ಬೇಕಾದಷ್ಟು ಹಣ, ಸಂಪತ್ತು, ಸೌಕರ್ಯ, ಅಧಿಕಾರ ಎಲ್ಲ ಬೇಕು ಅಂತ ಬಯಸಿ ಮನುಷ್ಯ ಕಷ್ಟಪಟ್ಟು ಕೆಲಸ ಮಾಡ್ತಾನೆ. ಇಟ್ ಈಸ್ ದಿ ಮೋಟಿವೇಟಿಂಗ್ ಫೋರ್ಸ್. ಆ ಆಶೆ ಇಲ್ಲದೆ ಹೋಯ್ತು ಅಂತ ಹೇಳಿದ್ರೆ ಏನೂ ಮಾಡಲ್ಲ ಮನುಷ್ಯ, ಸುಮ್ಮನೆ ಮಲಗಿರ್ತಾನೇನೋ, ನಿದ್ದೆ ಮಾಡ್ತಾ ಇರ್ತಾನೆ ಅನ್ಸುತ್ತೆ. ಆಶೆ ಇರೋದ್ರಿಂದ ನಾವೆಲ್ಲ ಕೆಲಸ ಮಾಡೋದು. ಆದ್ರಿಂದ ಆಶಾಶಕ್ತಿನ ಯಾರನ್ನು ಕೊಲ್ಲಬೇಡಿ ಅಂತ ಹೇಳ್ತಾರೆ ಡಾಕ್ಟರ್ ಬೆಸೆಂಟ್ರು. ಡೋಂಟ್ ಕಿಲ್ ಯುವರ್ ಡಿಸೈರ್ಸ್. ದಿ ಮೋರ್ ಪವರ್ಫುಲ್ ಯುವರ್ ಡಿಸೈರ್ಸ್ ಆರ್, ದಿ ಮೋರ್ ಎನರ್ಜಿ ಯು ಗೆಟ್ ಟು ಡೂ ವರ್ಕ್. ಆ ಆಶೆಗಳನ್ನು ಬೆಳೆಸ್ಕೊಳ್ಳಿ. ಆಶೆಗಳು ಜಾಸ್ತಿ ಇದ್ದಷ್ಟು ಅದರಿಂದ ನಿಮಗೆ ಶಕ್ತಿ ಬರುತ್ತೆ, ಚಾಲನಾ ಶಕ್ತಿ ಬರುತ್ತೆ. ಆದರೆ ಮನುಷ್ಯ ನಿವೃತ್ತಿ ಮಾರ್ಗದಲ್ಲಿ ಹೋಗೋಕೆ ಪ್ರಾರಂಭ ಮಾಡಿದಾಗ, ತನ್ನ ಗುರಿಯನ್ನು ತಲುಪಬೇಕು ಅಂತ ಹೇಳಿ ಅವನಿಗೆ ಮನಸ್ಸು ಬಂದ್ಬಿಟ್ಟಾಗ ಸಾಕು, ಪ್ರಪಂಚದಲ್ಲಿ ಬೇಕಾದಷ್ಟು ಸುಖ ಅನುಭವಿಸಿದೆ, ಎಲ್ಲ ತರಹ ಹಣ, ಅಧಿಕಾರ ಎಲ್ಲನೂ ಅನುಭವಿಸಿದ್ದಾಯ್ತು, ಇದರಿಂದ ನನಗೆ ನಿಜವಾದ ಶಾಂತಿ ಸಿಗೋಲ್ಲ, ನಿಜವಾದಂಥ ತೃಪ್ತಿ ಸಿಗೋಲ್ಲ. ಆದ್ರಿಂದ ಇನ್ಮೇಲೆ ನಾನು ಅಧ್ಯಾತ್ಮ ವಿದ್ಯೆ ಕಡೆ ತಿರುಗ್ತೇನೆ, ಭಗವಂತನ ಕಡೆ ಮುಖ ಮಾಡ್ತೇನೆ, ಪ್ರಪಂಚದ ಕಡೆಯಿಂದ ಭಗವಂತನ ಕಡೆ ತಿರುಗಿಸ್ತೇನೆ ನನ್ನ ಮುಖವನ್ನ ಅನ್ನೋ ಒಂದು ಘಟ್ಟ ಬಂದೇ ಬರುತ್ತೆ ಪ್ರತಿಯೊಬ್ಬ ಮನುಷ್ಯನ ಜೀವನ. ಆ ಘಟ್ಟ ಬಂದಾಗ ಈ ಆಶೆಗಳು ಅದನ್ನ ಕೊಲ್ಲೋಕೆ ಹೋಗ್ಬಾರ್ದು, ಅದನ್ನ ಪರಿವರ್ತನೆ ಮಾಡಬೇಕು. ದಿ ಗ್ರೇಟರ್ ದಿ ಸಿನ್ನರ್, ದಿ ಗ್ರೇಟರ್ ದಿ ಸೇಂಟ್ ಅಂತ ಒಂದು ವಾಕ್ಯ ಇದೆ. ಮನುಷ್ಯ ಎಷ್ಟು ಪಾಪಿಷ್ಠನಾಗಿರ್ತಾನೋ ಮುಂದೆ ಅಷ್ಟು ದೊಡ್ಡ ಮಹಾಸಂತನಾಗ್ತಾನೆ ಅವನು. ಯಾಕೆಂದ್ರೆ ಆ ಪಾಪ ಮಾಡಬೇಕಾದ್ರೆ ಅವನು ಬುದ್ಧಿಶಕ್ತಿ ಬೆಳೆಸ್ಕೊಂಡಿರ್ತಾನೆ, ಇಚ್ಛಾಶಕ್ತಿ ಬೆಳೆಸ್ಕೊಂಡಿರ್ತಾನೆ. ಇದೆಲ್ಲೂ ಕೂಡ ಅವನು ಸಂತನಾಗೋ ಕಾಲಕ್ಕೆ ಅವನಿಗೆ ಸಹಾಯಕ್ಕೆ ಬರುತ್ತೆ. ಬ್ಯಾಂಕ್ ರಾಬರಿ, ಇನ್ನೊಂದು ಮತ್ತೊಂದು ಎಲ್ಲ ಪ್ಲಾನ್ ಮಾಡಿ ಅದನ್ನ ಜಯಪ್ರದವಾಗಿ ನಡೆಸಬೇಕಾದ್ರೆ ತುಂಬಾ ಚಾತುರ್ಯ ಬೇಕು, ಚತುರತೆ ಬೇಕು, ಜಾಣತನ ಬೇಕು, ಬುದ್ಧಿಶಕ್ತಿ ಬೇಕು. ಅವನು ಆ ರಾಬರಿ ಮಾಡೋದೆಲ್ಲ ಬಿಟ್ಬಿಟ್ಟು ಸನ್ಮಾರ್ಗಕ್ಕೆ ತಿರುಗಿಬಿಟ್ಟಾಗ ಈ ಬೆಳೆದಿರ್ತಕ್ಕಂಥ ಜಾಣತನ, ವಿವೇಕ ಇದೆಲ್ಲ ಕೂಡ ಅವನಿಗೆ ಸಹಾಯ ಮಾಡುತ್ತೆ ಮುಂದಕ್ಕೆ ಹೋಗೋಕೆ. ಆದ್ರಿಂದ ಆಶೆನ ಕೊಲ್ಲಬೇಡಿ, ಕೆಟ್ಟ ಆಶೆಗಳನ್ನ ಒಳ್ಳೆ ಆಶೆಗಳನ್ನಾಗಿ ಪರಿವರ್ತನೆ ಮಾಡಿಕೊಡಿ, ಅದು ನಿಮಗೆ ಮುಂದಕ್ಕೆ ಹೋಗೋಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಆಶೆಗಳು ನಮ್ಮನ್ನ ಬಂಧಿಸುತ್ತೆ. ಬೋತ್ ಗುಡ್ ಅಂಡ್ ಬ್ಯಾಡ್ ಡಿಸೈರ್ಸ್ ಬೈಂಡ್ ಅಸ್ ಅಂತ ಹೇಳಿ. ಒಳ್ಳೆಯ ಆಶೆಗಳು ನಮ್ಮನ್ನ ಬಂಧಿಸುತ್ತೆ, ಕೆಟ್ಟ ಆಶೆಗಳು ನಮ್ಮನ್ನ ಬಂಧಿಸುತ್ತೆ. ಆಶೆ ಪಡೋವನ್ಗೂ ಆ ವಸ್ತುವು ಮಧ್ಯೆ ಒಂದು ಆಶಾ ಪಾಶ, ಒಂದು ಹಗ್ಗ ಹಾಕದಂಗೆ ಆಗ್ಬಿಡುತ್ತಂತೆ. ಆ ಹಗ್ಗ ಹಾಕಿ ಆ ವಸ್ತುವನ್ನ ನಾವು ಎಳ್ಕೊಳ್ತೀವಂತೆ ನಮ್ಮ ಕಡೆಗೆ. ನಾನು ಒಂದು ಒಳ್ಳೆ ಕಾರ್ ನೋಡ್ಬಿಟ್ಟೆ, ಇವತ್ತು ಅದನ್ನ ಕೊಂಡ್ಕೊಳ್ಳೇಬೇಕು ಅಂತ ಮನಸ್ಸು ಮಾಡಿಬಿಟ್ಟ ಮೇಲೆ ಕಷ್ಟಪಟ್ಟು ನನ್ನ ಕೆಲಸದಲ್ಲಿ ಹೆಚ್ಚು ಹೆಚ್ಚು ಸಂಪಾದನೆ ಮಾಡೋಕ್ಕೆ ನೋಡ್ತೀನಿ, ಕಷ್ಟಪಟ್ಟು ದುಡಿತೀನಿ, ಹಣ ಸೇರಿಸ್ತೀನಿ, ಕೊನೆಗೆ ಯಾವ ಮಾಡಲ್ ಕಾರ್ನ ನಾನು ಕೊಂಡ್ಕೋತೀನಿ. ಅಷ್ಟೊತ್ತಿಗೆ ಬೇರೆ ಮಾಡಲ್ ಬಂದ್ಬಿಡುತ್ತೆ, ಅದು ಬೇರೆ ವಿಷಯ. ಆದರೆ ಈ ಆಶೆ ಅನ್ನೋದು ಏನು ಮಾಡುತ್ತೆ, ನಮ್ಮ ಒಳಗಿರ್ತಕ್ಕಂಥ ಶಕ್ತಿನ ಬೆಳೆಸುತ್ತೆ. ದೇರ್ ಆರ್ 2 ಫಾರ್ಮ್ಸ್ ಆಫ್ ಡಿಸೈರ್ ಅಂತಾರೆ. ಒಂದು ಕೆಟ್ಟ ಆಶೆ, ಇನ್ನೊಂದು ಒಳ್ಳೆ ಆಶೆ. ಕೆಟ್ಟ ಆಶೆ ನಮ್ಮನ್ನ ಆ ವಸ್ತು ಬಯಸೋ ಹಂಗೆ ಮಾಡುತ್ತೆ. ಒಳ್ಳೆ ಆಶೆ ಮುಂದಕ್ಕೆ ಹೋಗೋದಕ್ಕೆ ನಮಗೆ ಚಾಲನೆ ಕೊಡುತ್ತೆ. ಈ ಕೆಲವು ವಿಷಯಗಳನ್ನ ನಮಗೆ ಕಂಡ್ರೆ ಇಷ್ಟ ಆಗತ್ತೆ, ರಾಗ ಅಂತೀವಿ. ಕೆಲವು ವಿಷಯಗಳನ್ನು ಕಂಡ್ರೆ ಇಷ್ಟ ಆಗಲ್ಲ, ಅದನ್ನ ನಾವು ದ್ವೇಷ ಅಂತೀವಿ. ಹೀಗೆ ಆಶೆಯಲ್ಲಿ 2 ವಿಧ, ಒಂದು ರಾಗ, ಇನ್ನೊಂದು ದ್ವೇಷ. ಈ ನಮ್ಮ ಆಕರ್ಷಣೆ, ವಿಕರ್ಷಣೆ, ಯಾವುದನ್ನ ನಾವು ಬಯಸ್ತೀವೋ ಆ ವಸ್ತು ನಮ್ಮ ಕಡೆಗೆ ಆಕರ್ಷಿತವಾಗತ್ತಂತೆ.
ಇಟ್ ಈಸ್ ದಿ ಬೈಂಡಿಂಗ್ ಫೋರ್ಸ್. ನಮ್ಮ ಆಶಾ ಪಾಶ ಅದನ್ನು ಎಳ್ಕೊಂಡು ಬರುತ್ತೆ ಅಂತ ಹೇಳಿ. ಯಾವುದನ್ನು ನಾವು ಇಷ್ಟಪಡೋದಿಲ್ವೋ ಅದನ್ನು ವಿಕರ್ಷಿಸ್ತೀವಿ, ಅಂದರೆ ಅದರಿಂದ ದೂರ ಹೋಗಕ್ಕೆ ನೋಡ್ತೀವಿ. ಒಬ್ಬ ವ್ಯಕ್ತಿ ಅಥವಾ ಒಂದು ವಿಷಯ ನಮ್ಗೆ ಇಷ್ಟ ಆಗದೆ ಹೋದರೆ ಅದರಿಂದ ದೂರ ಹೋಗೋಕೆ ನೋಡ್ತೀವಿ. ಬೋತ್ ಆರ್ ಫೋರ್ಸಸ್, ಎರಡೂ ಕೂಡ ಆಶೆಯ ಬೇರೆ ಬೇರೆ ರೂಪಗಳು ಅಂತ ಹೇಳೋದು. ಕೆಟ್ಟ ಆಶೆಗಳನ್ನು ಒಳ್ಳೆ ಆಶೆಗಳನ್ನಾಗಿ ಪರಿವರ್ತನೆ ಮಾಡ್ಕೊಳ್ಳಿ. ಈಗ ಅಧಿಕಾರ, ಹಣ ಇಂಥದಕ್ಕೆಲ್ಲ ನಾವು ಆಸೆ ಪಡ್ತಾ ಇದ್ದೀವಿ. ಅಧ್ಯಾತ್ಮ ಮಾರ್ಗಕ್ಕೆ ತಿರುಗಿದಾಗ ಅದಕ್ಕೆ ಬದಲು ನಾನು ಇನ್ನೂ ಹೆಚ್ಚು ಸೇವೆ ಮಾಡಬೇಕು, ಇನ್ನೂ ಹೆಚ್ಚು ದಾನ ಮಾಡಬೇಕು, ಇನ್ನೂ ಹೆಚ್ಚು ಜನರಿಗೆ ತಿಳುವಳಿಕೆ ಹೇಳಬೇಕು, ಈ ರೀತಿಯಾಗಿ ಒಳ್ಳೆಯ ಆಶೆಗಳನ್ನಾಗಿ ಪರಿವರ್ತನೆ ಮಾಡ್ಕೊಳ್ಳಿ. ಆಶೆಗಳನ್ನು ಮಾತ್ರ ಕೊಂಡೋಗಿ ಹೋಗಬೇಡಿ. ಕೆಟ್ಟ ಆಶೆಗಳನ್ನು ಒಳ್ಳೆಯ ಆಶೆಗಳನ್ನಾಗಿ ಪರಿವರ್ತನೆ ಮಾಡಿಕೊಂಡ್ರೆ ನಿಮಗೆ ಮುಂದಕ್ಕೆ ಹೋಗೋದಕ್ಕೆ ಅದು ಚಾಲನ ಶಕ್ತಿಯನ್ನು ಕೊಡುತ್ತೆ, ಪ್ರೇರೇಪಣಾ ಶಕ್ತಿ ಆಗತ್ತೆ. ಒಳ್ಳೆ ಕಾರ್ಯಗಳಿಗೆ ಬೇಕಾಗಿರ್ತಕ್ಕಂಥ, ಆ ಕಾರ್ಯ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಪ್ರೇರಣೆಯನ್ನು ಅದು ಕೊಡುತ್ತೆ. ಇಟ್ ಈಸ್ ದಿ ಡ್ರೈವಿಂಗ್ ಫೋರ್ಸ್ ಅಂತ ಹೇಳಿ. ಆಮೇಲೆ ರಸಭಾವ. ರಸಭಾವದ ಬಗ್ಗೆ 2 ಅಧ್ಯಾಯಗಳಿವೆ. ಬಹಳ ಸಂಕ್ಷೇಪವಾಗಿ ಹೇಳ್ತಾ ಇದ್ದೀನಿ. ಪುಸ್ತಕದಲ್ಲಿ ಅದು ಸುಮಾರು 200 ಪುಟಗಳಿರೋದು. ರಸಭಾವದಲ್ಲಿ, ರಸಭಾವ ಅಂದರೆ ಏನು ಅಂದರೆ ಭಾವನೆ ಅಂತಲೂ ಹೇಳ್ತೀವಿ. ರಸಭಾವ ಅದು ಆಶೆ ಪ್ಲಸ್ ಇಂಟೆಲೆಕ್ಟ್, ಅಂದರೆ ಯೋಚನಾ ಶಕ್ತಿ ಎರಡೂ ಸೇರಿರೋದು. ಡಿಸೈರ್ ಪ್ಲಸ್ ಇಂಟೆಲೆಕ್ಟ್ ಈಸ್ ಇಮೋಷನ್ ಅಂತಾರೆ. ಇಮೋಷನ್ ಅಂದರೆ ನಮ್ಮ ಆಶೆಗಳ ಜೊತೆಗೆ ಯೋಚನಾ ಶಕ್ತಿನೂ ಸೇರ್ಕೋಬೇಕು. ಯೋಚನಾ ಶಕ್ತಿ ಎರಡೂ ಸೇರ್ಕೊಂಡ್ಬಿಟ್ಟಾಗ ಅದು ರಸಭಾವ ಆಗುತ್ತೆ. ನಾವು ಇವಾಗ ಇರೋ ಸ್ಥಿತಿಯಲ್ಲಿ ನಮ್ಮನ್ನು ಭಾವನೆ ಬೇರೆ, ಭಾವಗಳನ್ನೇ ಬೇರೆ, ಯೋಚನೆನೇ ಬೇರೆ ಅಂತ ಪ್ರತ್ಯೇಕಿಸೋಕ್ಕಾಗಲ್ಲ. ಎರಡೂ ಸೇರ್ಕೊಂಡ್ಬಿಡುತ್ತೆ. ಇದು ಇಲ್ಲಿ ಬರಬೇಕು ಅಂತ ಆಸೆ ಇರುತ್ತೆ, ಆವಾಗ ಮನಸ್ಸು ಯೋಚನೆ ಹಾಕತ್ತೆ. ಹೇಗೆ ಹೋಗಬೇಕು? ಕಾರ್ನಲ್ಲಿ ಹೋಗೋದಾ, ರಿಕ್ಷಾಲ್ಲಿ ಹೋಗೋದಾ, ನಡ್ಕೊಂಡು ಹೋಗೋದಾ, ಬಸ್ನಲ್ಲಿ ಹೋಗೋದಾ, ಮನಸ್ಸು ಯೋಚನೆ ಹಾಕತ್ತೆ. ಹೀಗೆ ಒಂದೊಂದು ನಾವು ಮಾಡುವಾಗಲೂ, ಒಂದೊಂದು ಆಲೋಚನೆ, ಒಂದೊಂದು ಭಾವನೆ ನಮ್ಮಲ್ಲಿ ಹೇಳುವಾಗಲೂ ನಾವು ಅದನ್ನು ವಿಶ್ಲೇಷಣೆ ಮಾಡಿಕೊಂಡ್ರೆ ಅಲ್ಲಿ 2 ಅಂಶಗಳು ಕಾಣಿಸುತ್ತೆ. ಒಂದು ಭಾವನೆ, ಇನ್ನೊಂದು ಯೋಚನೆ. ಸಾಧಾರಣವಾಗಿ ಪ್ರಾರಂಭ ದಶೆಯಲ್ಲಿ, ಸಂಸರಣೆಯ ಪ್ರಾರಂಭದಲ್ಲಿ ಆಶೆಗಳೇ ಮನುಷ್ಯನನ್ನು ಆಳುತ್ತವೆ. ನಾವು ಆಶೆಗಳಿಗೆ ದಾಸರಾಗ್ಬಿಡ್ತೇವೆ, ಗುಲಾಮರಾಗಿರ್ತೇವೆ. ನಮ್ಮ ಆಶೆಗಳು ಹೇಗೆ ಹೇಳಿದ್ರೆ ಅದ್ರ ಹಂಗೆ ನಡ್ಕೊಳ್ತೀವಿ. ಆದರೆ ಬರ್ತಾ 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 ಯೋಚನೆ ಏನು ಹೇಳುತ್ತೆ? ಆಶೆಗಳು, ಎಲ್ಲ ಆಶೆಗಳನ್ನು ಪೂರೈಸೋಕೆ ಹೋಗಬೇಡ. ಕೆಲವೆಲ್ಲ ಕೆಟ್ಟ ಆಶೆಗಳು, ಅದನ್ನು ಪೂರೈಸ್ಕೊಂಡ್ರೆ ನಿನಗೆ ದುಃಖನೇ ಬರುತ್ತೆ. ಹೆಂಡ ಕುಡಿಬೇಕು ಅಂತ ಆಸೆ ಆಗತ್ತೆ, ಆದರೆ ಹೆಂಡ ಕುಡಿದ ಮೇಲೆ ಏನಾಗುತ್ತೆ? ಆಮೇಲೆ ಏರುತ್ತೆ, ಅನೇಕ ಮಾಡಬಾರ್ದು ಕೆಲಸಗಳನ್ನೆಲ್ಲ ಮಾಡ್ತೀವಿ. ಹೀಗೆ ಅನುಭವಿಸಿ ಬೆಳಗ್ಗೆ ಜ್ಞಾನ ಬಂದಾಗ, ಅಯ್ಯೋ ನಾನು ಹೆಂಡತಿನ ಹಿಡ್ಕೊಂಡು ನೋಡಿದೆ, ನನ್ನ ಮಕ್ಕಳನ್ನೆಲ್ಲ ನಾನು ಹಿಡ್ಕೊಂಡು ನೋಡಿದೆ, ಅವನಿಗೆ ಪಶ್ಚಾತ್ತಾಪ ಆಗುತ್ತೆ. ಇನ್ಮೇಲೆ ಹೆಂಡ ಕುಡಿಬಾರ್ದು ಅನ್ಕೋತಾನೆ, ತಿರ್ಗಾ ಪ್ರವೃತ್ತಿ ಎಳ್ಕೊಂಡು ಹೋಗುತ್ತೆ. ಆದರೆ ಮರಣಾನಂತರ ಸ್ಥಿತಿಯಲ್ಲಿ ಹೆಂಡ ಕುಡಿಬೇಕು ಅನ್ನೋ ಆಸೆ ಬಂದಾಗ ಅದನ್ನು ಪೂರೈಸ್ಕೊಳ್ಳೋಕ್ಕಾಗದೆ ಬಹಳ ಕಷ್ಟಪಡ್ತಾನೆ. ಯಾರು ಯಮದೂತರು ಬಂದು ಅವನಿಗೇನು ಕಬ್ಬಿಣದ ರಸ ಕುಡಿಸಲ್ಲ. ಆದರೆ ಕಾದ ಕಬ್ಬಿಣದ ರಸ ಕುಡಿದ್ರೆ ಎಷ್ಟು ಹಿಂಸೆ ಆಗುತ್ತೋ ಅಷ್ಟು ಹಿಂಸೆ ಆಗತ್ತಂತೆ. ಹೆಂಡ ಕಾಣಿಸುತ್ತೆ, ಕುಡಿಬೇಕು ಅಂತ ತಗೋತಾನೆ, ಕುಡಿಯೋಕ್ಕಾಗಲ್ಲ, ಇಂದ್ರಿಯ ಇಲ್ಲ. ಹಾಗಾಗಿ ಅವನು ಬಹಳ ಕಷ್ಟಪಡ್ತಾನೆ, ತೊಂದರೆ ಪಡ್ತಾನೆ, ನಿರಾಶೆ ಆಗುತ್ತೆ. ಅದನ್ನು ಅನುಭವಿಸಿದ ಮೇಲೆ ಇನ್ಮೇಲೆ ಈ ಕೆಟ್ಟ ಆಶೆಗಳನ್ನ ನಾನು ಬಿಟ್ಟು ಬಿಡಬೇಕು ಅನ್ನೋ ಒಂದು ಅವನಿಗೆ ಸ್ವಲ್ಪ ಬುದ್ಧಿ ಬರುತ್ತೆ. ಮುಂದಿನ ಜನ್ಮದಲ್ಲಿ ಹುಟ್ಟಿದಾಗ ಇದೆಲ್ಲ ಪೂರ್ತಿ ನೆನಪಿಲ್ಲದೆ ಹೋದ್ರೂ ಕೂಡ ಹೆಣ್ಣ ನೋಡಿದ್ರೆ ಇದು ಯಾಕೋ ನನಗೆ ಮುಂದೆ ಕಷ್ಟ ಕೊಡುತ್ತೆ ಅನ್ನಿಸ್ತು, ಕುಡಿಯೋದು ಬೇಡ ಅಂತ ಅವನು ಅದನ್ನು ಬಿಡೋಕೆ ನೋಡ್ತಾನೆ. ಆದರೆ ಎಷ್ಟೋ ಜನ್ಮಗಳವರೆಗೆ ಆ ಹಿಂದಿನ ಒಂದು ವಾಸನೆ ಎಳ್ಕೊಂಡು ಹೋಗ್ತಾ ಇರುತ್ತೆ. ಆದರೆ ಒಂದು ಘಟ್ಟದಲ್ಲಿ ಅದನ್ನು ಅವನು ಬಿಡೋದಕ್ಕೆ ತಯಾರಾಗ್ತಾನೆ. ಆವಾಗ ಅವನ ಯೋಚನೆ ಹೇಳುತ್ತೆ, ಒಂದೊಂದ್ಸಲ ನೀ ಹೆಂಡ ಕುಡಿದು ಆಮೇಲೆ ಕಷ್ಟಪಡ್ತೀಯ, ನೀವು ಒಂದೊಂದ್ಸಲ ಕಳ್ತನ ಮಾಡಿದ ಮೇಲೂ ಆಮೇಲಿಂದ ಶಿಕ್ಷೆ ಅನುಭವಿಸ್ತೀಯ. ಪೊಲೀಸರು ಎಳ್ಕೊಂಡು ಹೋಗ್ತಾರೆ, ಜೈಲಿಗೆ ಹಾಕ್ತಾರೆ, ಅಥವಾ ಯಾರು ಇಲ್ಲದೆ ಹೋದ್ರು ನಿನ್ನ ಮನಸ್ಸೇ ನಿನ್ನ ಚುಚ್ತಾ ಇರುತ್ತೆ. ಆಮೇಲಿಂದ ನೀನು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಹಣ ಇನ್ಯಾರೋ ತಗೊಂಡು ಹೋಗ್ತಾರೆ. ಇದೆಲ್ಲ ಬೇಡ, ಕಳ್ತನ ಮಾಡಬೇಡ, ಹಿಂಸೆ ಮಾಡಬೇಡ, ಸುಳ್ಳು ಹೇಳಬೇಡ, ಹೆಂಡ ಕುಡಿಬೇಡ ಅಂತ ಹೇಳಿ ಮನಸ್ಸು ಹೇಳುತ್ತೆ. ಪ್ರಾರಂಭದಲ್ಲಿ ಮನಸ್ಸಿನ ಮಾತನ್ನ ಮನುಷ್ಯ ಕೇಳಲ್ವಂತೆ. ಕುದುರೆಗಳು ರಥನ ಹುಚ್ಚಾಪಟ್ಟೆ ಎಳ್ಕೊಂಡು ಹೋಗುತ್ತವೆ. ವೆನ್ ದಿ ಹಾರ್ಸಸ್ ಆರ್ ವೈಲ್ಡ್. ಇನ್ನೂ ಕಾಡಿನಿಂದ ಬಂದಿರೋ ಪಳಗಿಲ್ದೇ ಇರೋ ಕುದುರೆಗಳನ್ನ ಒಂದು ರಥಕ್ಕೆ ಕಟ್ಟಿದ್ರೆ ಅದು ಎಳ್ಕೊಂಡು ಹೋಗುತ್ತೆ ಎಲ್ಲಿಗೆ ಬೇಕಾದ್ರೆ ಅಲ್ಲಿಗೆ. ಸಾರಥಿನೂ ಎಳ್ಕೊಂಡು ಹೊಟ್ಟೋಗುತ್ತೆ.
ಅವನು ಲಗಾಮ್ ಹಿಡಿದ್ರೂ ಕೂಡ ಏನು ಪ್ರಯೋಜನ ಆಗಲ್ಲ. ಆದರೆ ಕ್ರಮಕ್ರಮವಾಗಿ ಕುದುರೆಗಳು ಪಳಗದ ಮೇಲೆ ಏನಾಗುತ್ತೆ, ಇವನ್ ಲಗಾಮ್ ಹಾಕಿ ಎಳೆದ್ರೆ ಹಿಂದಕ್ಕೆ ಬರುತ್ತೆ. ಬೇಗ ಓಡು ಅಂದರೆ ಓಡುತ್ತೆ, ಕಡಿಮೆ ಓಡು ಅಂದರೆ ಓಡುತ್ತೆ, ಎಲ್ಲಿ ಹೋಗು ಅಂದರೆ ಅಲ್ಲಿ ಹೋಗುತ್ತೆ. ಹಾಗೆ ಪಳಗಿದ ಕುದುರೆಗಳಾಗಬೇಕು ನಮ್ಮ ಇಂದ್ರಿಯಗಳು. ನಾವು ಎಲ್ಲಿ ಹೇಳಿದ್ರೆ ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕು, ಏನು ಕೆಲಸ ಹೇಳಿದ್ರೆ ಅದನ್ನ ಮಾಡಬೇಕು. ನಮ್ಮ ದೇಹ, ನಮ್ಮ ಸ್ಥೂಲ ದೇಹ, ನಮ್ಮ ಕಾಮದೇಹ, ನಮ್ಮ ಮನೋದೇಹ, ಇವೆಲ್ಲ ನಮಗೆ ಉಪಕರಣ ಆಗಬೇಕು. ನಾವು ಕೇಳಿದ್ರೆ ನಮ್ಮ ಜೀವಾತ್ಮನಿಗೆ ಅವು ಪರಿಪೂರ್ಣರಾದಂಥ ಸೇವಕರಾಗಬೇಕು. ಅವನು ಹೇಳಿದ ಕೆಲಸವನ್ನು ಮಾಡುವಂಥ ಅರ್ಹರಾಗಿರ್ತಕ್ಕಂಥ ಸೇವಕರಾಗಬೇಕು. ಆ ಒಂದು ಸ್ಥಿತಿಗೆ ನಾವು ಮುಟ್ಟಬೇಕು. ನಮ್ಮ ಆಶೆಗಳನ್ನು ನಾವು ಹತೋಟಿಯಲ್ಲಿ ಇಟ್ಕೋಬೇಕು. ಯೋಚನೆ ಇದಕ್ಕೆ ಸಹಾಯ ಮಾಡುತ್ತೆ. ಯೋಚನಾ ಶಕ್ತಿ ಆಸೆಗಳನ್ನು ನಿಯಂತ್ರಿಸೋದಕ್ಕೆ ನಮಗೆ ಸಹಾಯ ಮಾಡುತ್ತೆ. ಯೋಚನಾ ಶಕ್ತಿ ಎಷ್ಟೆಷ್ಟು ಬೆಳೆಯುತ್ತೋ ಅಷ್ಟೆಷ್ಟು ಕೂಡ ಆಶೆಗಳು ನಮ್ಮ ಹತೋಟಿಗೆ ಬರುತ್ತೆ. ಈಗ ಸಾಧಾರಣವಾಗಿ ನಾಗರಿಕರು ಅಂತ ಅನ್ನಿಸ್ಕೊಳ್ಳೋರೆಲ್ಲ ಯೋಚನಾ ಶಕ್ತಿ ಆಶೆಗಳನ್ನು ಹತೋಟಲ್ಲಿ ಇಟ್ಕೊಂಡಿರುತ್ತೆ. ಆದರೆ ಸ್ವಲ್ಪ ಕೆಳಮಟ್ಟದ ಜನರಲ್ಲಿ, ಈ ಲೇಬರ್ ಕ್ಲಾಸ್ ಇಂಥ ಕಡೆ ಎಲ್ಲ ನಾವು ನೋಡಿದ್ರೆ ಅವರ ಆಶೆಗಳೇ ಅವರನ್ನು ಆಳ್ತಾ ಇವೆ. ಯೋಚನಾ ಶಕ್ತಿಯನ್ನು ಅವರು ಇನ್ನೂ ಕೂಡ ಅಷ್ಟೊಂದು ಬೆಳೆಸ್ಕೊಂಡಿಲ್ಲ. ಅದರಿಂದ ಯೋಚನಾ ಶಕ್ತಿನ ನಾವು ಬೆಳೆಸ್ಕೋಬೇಕು. ಯೋಚನಾ ಶಕ್ತಿ ಬೆಳೀತಾ ಬೆಳೀತಾ ರಸಭಾವಗಳು ನಮ್ಮ ಅಧೀನಕ್ಕೆ ಬರುತ್ತವೆ. ಜೊತೆಗೆ ವಿವೇಕನೂ ಕೂಡ ನಾವು ಬೆಳೆಸ್ಕೊಳ್ಬೇಕು. ಈ ಆಶೆಗಳನ್ನು ನಾವು ಎಲ್ಲ ಇಮೋಷನ್ಸ್, ಎಲ್ಲ ರಸಭಾವಗಳನ್ನು ಕೂಡ ಎರಡೇ ರೀತಿಯಾಗಿ ವಿಂಗಡಿಸ್ಬಿಡ್ಬೋದು ಅಂತಾರೆ. ಒಂದು ಲವ್, ಇನ್ನೊಂದು ಹೇಟ್. ಪ್ರೇಮ ರಸಭಾವ ಮತ್ತು ದ್ವೇಷ ರಸಭಾವ. ಪ್ರೇಮ ರಸಭಾವ ಅಂತ ಹೇಳಿದ್ರೆ ಅದು ನಾನಾ ರೀತಿಯಾಗಿ ವ್ಯಕ್ತವಾಗುತ್ತೆ. ನಮ್ಮ ಗುರು ಹಿರಿಯರಲ್ಲಿ ಒಂದು ರೀತಿ, ನಮ್ಮ ಸಮಾನರಲ್ಲಿ ಒಂದು ರೀತಿ, ನಮಗಿಂತ ಕೆಳಮಟ್ಟದವರಲ್ಲಿ ಒಂದು ರೀತಿ ವ್ಯಕ್ತವಾಗುತ್ತೆ. ದ್ವೇಷವೂ ಅಷ್ಟೇ 3 ರೀತಿಗಳಲ್ಲಿ ವ್ಯಕ್ತವಾಗುತ್ತೆ. ನಮಗಿಂತ ಸುಪೀರಿಯರ್ ಆಗಿರೋರು, ಮೇಲ್ಮಟ್ಟದಲ್ಲಿರೋವರಲ್ಲಿ ದ್ವೇಷ, ಸಮಾನರಲ್ಲಿ ದ್ವೇಷ, ಕೆಳಮಟ್ಟದವರಲ್ಲಿ ದ್ವೇಷ, ಹೀಗೆ ಮೂರು ವಿಧವಾಗಿ ವ್ಯಕ್ತವಾಗುತ್ತೆ. ಪ್ರೇಮ ಗುರು ಹಿರಿಯರ ವಿಷಯದಲ್ಲಿ ಹೇಗೆ ನಡ್ಕೊಳ್ಳುತ್ತೆ? ಗುರುವಿನ ವಿಷಯದಲ್ಲಿ ಭಕ್ತಿ, ಅವ್ರು ಹೇಳಿದಂತೆ ಕೇಳಬೇಕು ಅನ್ನೋ ಒಂದು ಮನೋಭಾವ, ಅವ್ರನ್ನ ಪ್ಲೀಸ್ ಮಾಡಬೇಕು, ಅವ್ರನ್ನ ಸಂತೋಷಪಡಿಸ್ಬೇಕು ಅನ್ನೋದು. ಆ ಸಮಾನರಲ್ಲಿ ಸ್ನೇಹ, ಪ್ರೀತಿ, ಒಡನಾಟ, ಪರಸ್ಪರ ಸಹಾಯ ಮಾಡಬೇಕು ಅಂತ ಹೇಳಿ ಗಂಡ ಹೆಂಡತಿಯರು. ಮಕ್ಕಳು ಅಥವಾ ಸರ್ವೆಂಟ್ಸು, ಸೇವಕರು, ಇವರೆಲ್ಲ ನಮಗಿಂತ ಕೆಳಮಟ್ಟದವರು. ಅವ್ರ ವಿಷಯದಲ್ಲಿ ಪ್ರೇಮ ಹೆಂಗೆ ವ್ಯಕ್ತವಾಗುತ್ತೆ? ದಯಾಪರತೆ, ಅವ್ರನ್ನ ಕಂಡ್ರೆ ಕನಿಕರ, ಕರುಣೆ, ಅವರಿಗೆ ಆದಷ್ಟು ಸಹಾಯ ಮಾಡೋಣ ಅನ್ನೋ ಮನೋಭಾವ ಹೀಗೆ ವ್ಯಕ್ತವಾಗುತ್ತೆ. ಈ ದ್ವೇಷ ಅನ್ನೋದು ಈ 3 ರೀತಿ ಹೇಗೆ ವ್ಯಕ್ತವಾಗುತ್ತೆ? ನಮ್ಮ ಸುಪೀರಿಯರ್ ಆಫೀಸರ್ಸ್, ನಮಗಿಂತ ಮೇಲ್ಮಟ್ಟದವರಲ್ಲಿ ನಮಗೆ ದ್ವೇಷ ಬಂದರೆ ಅವ್ರನ್ನ ಕಂಡ್ರೆ ತಿರಸ್ಕಾರ, ಒಂದು ರೀತಿಯಾಗಿ ಅವ್ರನ್ನ ದೂರ ಇರ್ತಕ್ಕಂಥ ಮನೋಭಾವ ಬರುತ್ತೆ. ಸಮಾನರಲ್ಲಿ ದ್ವೇಷ, ಇಟ್ ಎಕ್ಸ್ಪ್ರೆಸಸ್ ಇಟ್ ಸೆಲ್ಫ್ ಆಸ್ ಡಿಸೈರ್ ಟು ಇಂಜೂರ್ ಅಂತ. ಅವ್ರಿಗೆ ನಾವು ಕೆಡಕು ಮಾಡಬೇಕು ಅನ್ನೋ ಬುದ್ಧಿ ಬರುತ್ತಂತೆ ಸಮಾನರಲ್ಲಿ. ಕೆಳಗಿನ ಮಟ್ಟದವರಲ್ಲಿ ದ್ವೇಷ, ಅವರು ಕೆಳಮಟ್ಟದಲ್ಲಿರೋರಿಗೆ ದ್ವೇಷ ಬಂದಾಗ ಅವ್ರನ್ನ ನಾವು ದಬ್ಬಾಳಿಕೆ ನಡೆಸ್ತೇವೆ ಅವ್ರ ಮೇಲೆ. ಹೀಗೆ ಈ ದ್ವೇಷನೂ ಕೂಡ 3 ರೀತಿಯಲ್ಲಿ ವ್ಯಕ್ತವಾಗುತ್ತೆ, ಪ್ರೇಮವು 3 ರೀತಿಯಲ್ಲಿ ವ್ಯಕ್ತವಾಗುತ್ತೆ. ಅದರಿಂದ ಎಲ್ಲ ರಸಭಾವಗಳನ್ನು ಕೂಡ ಈ 2 ಶೀರ್ಷಿಕೆಗಳಲ್ಲಿ ನಾವು ವಿಭಾಗ ಮಾಡಿಬಿಡ್ಬೋದು ಅಂತ ಹೇಳ್ತೀವಿ. ರಸಭಾವಗಳನ್ನು ನಾವು ಹೇಗೆ ಶುದ್ಧಿ ಮಾಡ್ಕೋಬೋದು? ಅವುಗಳನ್ನೇ ಹೇಗೆ ಹತಾಟಿಗೆ ತಂದ್ಕೋಬೋದು? ರಸಭಾವಗಳನ್ನ ಶುದ್ಧೀಕರಣ ಮಾಡ್ಕೋಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ಧ್ಯಾನದ ಮೂಲಕ ನಮ್ಮ ರಸಭಾವಗಳನ್ನು ನಾವು ಶುದ್ಧಿ ಮಾಡ್ಕೋಬೋದು. ಧ್ಯಾನ ಕಾಲದಲ್ಲಿ ನಮ್ಮಲ್ಲಿ ಯಾವ ಆಲೋಚನೆಗಳಿವೆ, ಯಾವ ರೀತಿಯಾದಂಥ ಭಾವನೆಗಳಿವೆ, ಇದನ್ನೆಲ್ಲ ನಾವು ವೀಕ್ಷಣೆ ಮಾಡ್ಕೋಬೇಕು. ಆಮೇಲೆ ಕ್ರಮಕ್ರಮವಾಗಿ ನಮಗೆ ಯಾವ ಉತ್ತಮ ರಸಭಾವಗಳು ಬೇಕು ಅದನ್ನು ನಾವು ಧ್ಯಾನ ಕಾಲದಲ್ಲಿ ಬೆಳೆಸ್ಕೊಳ್ಬೇಕು. ಪ್ರೇಮವನ್ನು ನಾನು ಬೆಳೆಸ್ಕೊಳ್ಬೇಕು ಅಂದರೆ ನನ್ನ ವ್ಯಕ್ತಿತ್ವವೆಲ್ಲ ಪ್ರೇಮದಿಂದ ತುಂಬಿದೆ ಅಂತ ಹೇಳಿ ಧ್ಯಾನ ಮಾಡಬೇಕು. ಆ ಪ್ರೇಮದ ಒಂದು ಸ್ಪಂದಗಳು ನನ್ನಿಂದ ಹೊರಡ್ತಾ ಇವೆ, ನಾನು ಎಲ್ಲರ ವಿಷಯದಲ್ಲಿಯೂ ಪ್ರೇಮದಿಂದ ನಡ್ಕೊಳ್ತೇನೆ ಅಂತ ಹೇಳಿ ನಾವು ಕಲ್ಪಿಸ್ಕೊಳ್ಬೇಕು. ಆಮೇಲೆ ದಿನ ಜೀವನದಲ್ಲಿ ಅದನ್ನು ಅನುಷ್ಠಾನ ಮಾಡಬೇಕು. ಎಲ್ಲರ ವಿಷಯದಲ್ಲಿಯೂ ಪ್ರೇಮವನ್ನೇ ಅಭ್ಯಾಸ ಮಾಡಬೇಕು. ದ್ವೇಷ ಬಂದರೂ ಕೂಡ ಯಾರ ವಿಷಯದಲ್ಲಾದರೂ ಇಲ್ಲ, ಅವನಲ್ಲಿಯೂ ಭಗವಂತನ ಅಂಶ ಇದೆ, ನಾನು ಅವನನ್ನು ದ್ವೇಷಿಸೋದಿಲ್ಲ, ಅವನಿಗೂ ಪ್ರೇಮದ ಸ್ಪಂದಗಳನ್ನೇ ಕಳಿಸ್ತೀನಿ ಅಂಥೇಳಿ ನಾವು ಇಚ್ಛಾಶಕ್ತಿಯನ್ನು ಉಪಯೋಗಿಸಿ ಪ್ರೇಮ ಶಕ್ತಿಯನ್ನು ಕಳಿಸ್ಬೇಕು.
ಹೀಗೆ ಕ್ರಮಕ್ರಮವಾಗಿ ಧ್ಯಾನದ ಮೂಲಕ ನಮ್ಮ ರಸಭಾವಗಳನ್ನ ಶುದ್ಧಿ ಮಾಡ್ಕೋಬಹುದು. ಎರಡನೇದೇನು ಹೇಳ್ತಾರೆ, ಮಾತಿನ ಮೇಲೆ ಹತೋಟಿ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ಸತ್ಯಮಪಿ ಅಪ್ರಿಯಂ ನ ಬ್ರೂಯಾತ್ ಅಂತ ಹೇಳಿ ಸುಭಾಷಿತ ಹೇಳುತ್ತೆ. ಸತ್ಯವನ್ನೇ ನುಡಿಬೇಕು, ಪ್ರಿಯವಾದದ್ದನ್ನೇ ನುಡಿಬೇಕು. ಸತ್ಯವಾಗಿದ್ರೂ ಕೂಡ ಅಪ್ರಿಯವಾದದ್ದನ್ನು ನುಡಿಬಾರ್ದು. ಆದರೆ ಪ್ರಿಯವಾಗಿದೆ ಅಂತ ಹೇಳಿ ಸುಳ್ಳನ್ನು ಕೂಡ ಹೇಳಬಾರ್ದು. ಅದನ್ನ ಮಾತಿನ ಮೇಲೆ ಹತೋಟಿ ಇಟ್ಕೋಬೇಕು. ನಾವು ಒಂದೇ ಸಮ ಒಟ್ಟುಗುಟ್ತಾ ಇದ್ರೆ, ಒಂದೇ ಸಮ ಮಾತಾಡ್ತಾ ಇದ್ರೆ ಆವಾಗ ಅದರಲ್ಲಿ ಸುಳ್ಳು ಬರುತ್ತೆ, ಉತ್ಪ್ರೇಕ್ಷೆಗಳು ಬರುತ್ತೆ, ಇನ್ನೊಬ್ಬರ ಮನಸ್ಸನ್ನ ನೋಯಿಸುವಂತ ಮಾತುಗಳು ಬಂದ್ಬಿಡುತ್ತೆ. ನಮ್ಗೆ ಅದ್ರ ಮೇಲೆ ಹತೋಟಿನೇ ಇರಲ್ಲ. ಅದು ಬರಲಿ ಒಂದೊಂದು ಮಾತಾಡೋಗಳು ಕೂಡ ಯೋಚನೆ ಮಾಡಿ ಆಮೇಲೆ ಮಾತಾಡಿದ್ರೆ ಆಗ ಮಾತಿನ ಮೇಲೆ ನಮಗೆ ನಿಯಂತ್ರಣ ಬರುತ್ತೆ. ಇದರಿಂದ ಕ್ರಮವಾಗಿ ನಮ್ಮ ರಸಭಾವದ ಮೇಲೂ ಕೂಡ ನಮಗೆ ನಿಯಂತ್ರಣ ಬರುತ್ತೆ ಅಂತ. ಮೂರನೇದು, ಡೋಂಟ್ ಆಕ್ಟ್ ಆನ್ ಇಂಪಲ್ಸ್. ಹಠಾತ್ತಾಗಿ ನಾನು ಹಿಂಗೆ ತೋಚ್ಬಿಡ್ತು, ಹಂಗೆ ಮಾಡಿಬಿಟ್ಟೆ ಅಂತ ಆ ತರಹ ಮಾಡಬಾರ್ದು. ಯಾವಾಗಲೂ ಕೂಡ ನಿಧಾನವಾಗಿ ತಳೆದು ಆಲೋಚನೆ ಮಾಡಿ ಕೆಲಸಗಳನ್ನ ಮಾಡಬೇಕು. ಈ ರೀತಿ ಮಾಡಿಕೊಂಡ್ರೆ ನಮ್ಮ ಭಾವನೆಗಳು, ನಮ್ಮ ರಸಭಾವಗಳ ಮೇಲೆ ನಮಗೆ ಹತೋಟಿ ಬರುತ್ತೆ ಅಂತ ಹೇಳಿ. ರಸಭಾವಗಳನ್ನ ನಾವು ಇತರರಿಗೆ ಸಹಾಯ ಮಾಡೋದಕ್ಕೋಸ್ಕರ ಉಪಯೋಗಿಸ್ಬೋದು. ಎಲ್ಲರಿಗೂ ಕೂಡ ಪ್ರೇಮದ ಸ್ಪಂದಗಳನ್ನು ಕಳಿಸ್ಬೋದು. ಮತ್ತೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಮಂಗಳ ಶುಭ ಇದನ್ನು ಹಾರೈಸುವಂತ ಸಂಕಲ್ಪಗಳನ್ನು ಮಾಡ್ಬೋದು, ಯೋಚನೆಗಳನ್ನು ಕಳಿಸ್ಬೋದು. ಹೀಗೆ ರಸಭಾವಗಳನ್ನು ನಾವು ಶುದ್ಧಿ ಮಾಡ್ಕೊಳ್ತಾ ಅವುಗಳನ್ನ ಮತ್ತಷ್ಟು ಬೆಳೆಸ್ಕೊಳ್ತಾ ಬಂದಾಗ ಮನುಷ್ಯನಿಗೆ ಇಟ್ ಬಿಕಮ್ಸ್ ಎ ವೆರಿ ಯೂಸ್ಫುಲ್ ಆಲಿ ಅಂತಾರೆ. ನಮಗೆ ಸಹಾಯ ಮಾಡ್ತಕ್ಕಂಥ ಒಂದು ಶಕ್ತಿ ಆಗುತ್ತೆ ಅದು ರಸಭಾವ ಅನ್ನೋದು. ಅದರಿಂದ ಆಶೆ ಆಗಲಿ ಅಥವಾ ನಮ್ಮ ರಸಭಾವವಾಗಲಿ ಯಾವುದೂ ಕೆಟ್ಟದ್ದಲ್ಲ, ನಮಗೆ ಬೇಕಾಗಿರುವಂಥದ್ದೇ. ಆದರೆ ಅಪರಿಶುದ್ಧವಾಗಿರೋದನ್ನು ನಾವು ಪರಿಶುದ್ಧ ಮಾಡ್ಕೊಳ್ಬೇಕು. ಕೆಳಮಟ್ಟದ ಆಸೆಗಳನ್ನು ಉನ್ನತ ಮಟ್ಟದ ಆಸೆಗಳನ್ನಾಗಿ ಪರಿವರ್ತನೆ ಮಾಡ್ಕೋಬೇಕು. ಉತ್ತಮ ರಸಭಾವಗಳನ್ನು ಬೆಳೆಸ್ಕೊಳ್ಬೇಕು ನಾವಾಗೇನೆ. ಅಂತಹ ಉತ್ತಮ ರಸಭಾವಗಳು, ಪ್ರೇಮ ರಸಭಾವಗಳು, ಈ ಗುರು ಹಿರಿಯರಲ್ಲಿ ಗೌರವ, ಭಕ್ತಿ, ಸಮಾನರಲ್ಲಿ ಸ್ನೇಹ, ಪ್ರೀತಿ, ಸಹಾಯ ಮಾಡಬೇಕು ಅನ್ನೋ ಒಂದು ಆಸೆ, ಕೆಳಮಟ್ಟದವರಲ್ಲಿ ಕರುಣೆ, ದಯಾಪರತೆ, ಇವೆಲ್ಲವೂ ಕೂಡ ಮನುಷ್ಯನಿಗೆ ಇರಬೇಕಾದಂಥದ್ದು. ಅದರಿಂದ ರಸಭಾವಗಳನ್ನು ನಾವು ಬೆಳೆಸ್ಕೊಳ್ತಾ ಹೋಗಬೇಕು. ಕೊನೆಗೆ ಇಚ್ಛಾಶಕ್ತಿನ ನಾವು ಬೆಳೆಸ್ಕೊಳ್ಬೇಕು. ಇಚ್ಛಾಶಕ್ತಿನ ಬೆಳೆಸ್ಕೊಳ್ಳೋಕ್ಕೆ ಇದರಲ್ಲಿ ಅಷ್ಟಾಗಿ ಹೇಳಿಲ್ಲ. ಇಚ್ಛಾಶಕ್ತಿಯನ್ನು ಬೆಳೆಸ್ಕೊಳ್ಳೋಕೆ ನಿಮಗೆ ಮಾರ್ಗಗಳು ಬೇಕು ಅಂತ ಹೇಳಿದ್ರೆ, ಸೆಲ್ಫ್ ಕಲ್ಚರ್, ತೈಮಿನಿಯವರು ಬರೆದಿರ್ತಕ್ಕಂಥ ಆತ್ಮ ಸಂಸ್ಕೃತಿ ಅನ್ನೋ ಪುಸ್ತಕ ಓದಿದ್ರೆ ಇಚ್ಛಾಶಕ್ತಿನ ಹೇಗೆ ಬೆಳೆಸ್ಕೊಳ್ಬೇಕು ಅಂತ ಗೊತ್ತಾಗುತ್ತೆ. ಅದರಲ್ಲಿ ಅವ್ರು ಹೇಳ್ತಾರೆ, ನಮ್ಮ ಸ್ಥೂಲ ದೇಹ ಇದರ ಮೇಲೆ ನಾವು ನಿಯಂತ್ರಣವನ್ನು ಮಾಡೋದ್ರ ಮೇಲೆ ಯೋಗಾಸನಗಳು ಮತ್ತೆ ಒಂದು ಡಿಸಿಪ್ಲಿನ್, ಶಿಸ್ತಿನ ಜೀವನ. ಬೆಳಿಗ್ಗೆ ಇಷ್ಟೊತ್ತಿಗೆ ಹೇಳ್ಬೇಕು, ಇಷ್ಟೊತ್ತಿಗೆ ನಾನು ಊಟ ಮಾಡಬೇಕು, ಇಷ್ಟೊತ್ತಿಗೆ ವಾಕಿಂಗ್ ಹೋಗಬೇಕು, ಇಷ್ಟೊತ್ತಿಗೆ ನಾನು ವ್ಯಾಯಾಮ ಮಾಡಬೇಕು, ಈ ಥರ ಒಂದು ಶಿಸ್ತನ್ನ ಹಾಕ್ಕೊಂಡು ಅದನ್ನು ಪರಿಪಾಲಿಸ್ಬೇಕಾದ್ರೆ ಇಚ್ಛಾಶಕ್ತಿ ಬೇಕು. ಇಲ್ಲ ಅಂತಂದ್ರೆ ನಾವು ಮಲಗಿ ಇರ್ತೀವಿ, ಹೊತ್ತಿಗೆ ಮಾಡಲ್ಲ, ಅಯ್ಯೋ ಆಮೇಲೆ ಮಾಡಿದ್ರೆ ಆಯ್ತು ಅಂತ ಮುಂದಕ್ಕೆ ಪೋಸ್ಟ್ಪೋನ್ ಮಾಡ್ತೀವಿ, ಮುಂದಕ್ಕೆ ತಳ್ತೀವಿ. ಅದೆಲ್ಲ ಇಚ್ಛಾಶಕ್ತಿ ಸಾಲದು ಅಂತ ತೋರಿಸುತ್ತೆ. ಒಂದು ಕೆಲಸ ಮಾಡಬೇಕು ಅಂತ ಒಂದು ಹಿಡಿದು ಬಿಟ್ರೆ ಅದನ್ನು ಮಾಡಿಯೇ ತೀರ್ಬೇಕು. ಈ ತರಹ ಆ ಇಚ್ಛಾಶಕ್ತಿನ ನಾವು ಬೆಳೆಸ್ಕೊಂಡ್ರೆ ನಮಗೆ ಪ್ರಗತಿ ಮಾರ್ಗದಲ್ಲಿ ಮುಂದೆ ಹೋಗೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ನಮ್ಮ ಸ್ಥೂಲ ದೇಹದ ಮೂಲಕ ಇಚ್ಛಾಶಕ್ತಿನ ಬೆಳೆಸ್ಕೋಬೋದಂತೆ. ಹೇಗೋ ಸ್ಥೂಲ ದೇಹಕ್ಕೂ ಆತ್ಮದೇಹಕ್ಕೂ ಒಂದು ರೀತಿಯಾದಂಥ ರಹಸ್ಯವಾದಂಥ ಸಂಬಂಧ ಇದೆ. ಆದ್ದರಿಂದ ಸ್ಥೂಲ ದೇಹವನ್ನು ನಾವು ನಿಯಂತ್ರಿಸೋದ್ರ ಮೂಲಕ ಇದನ್ನ ನಾವು ನಿರ್ಧಾರ ಮಾಡಿಕೊಂಡು ಈ ಕೆಲಸಗಳನ್ನು ನಾವು ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದ ಮೇಲೆ ಆ ಕೆಲಸಗಳನ್ನು ಮಾಡೋದು. ಇಷ್ಟೊತ್ತಿಗೆ ಹೇಳ್ಬೇಕು ಅಂದ್ರೆ ಹೇಳೋದು, ಕಷ್ಟ ಆದರೂ ಹೇಳೋದು. ನಾನು ಈ 2 ಗಂಟೆ ಕಾಲ ಓದಬೇಕು ಅಂದ್ರೆ ಕೂತ್ಕೊಂಡು ಪಟ್ಟು ಹಿಡಿದು ಓದೋದು, 1 ಗಂಟೆ ವ್ಯಾಯಾಮ ಮಾಡಬೇಕು ಅಂದ್ರೆ ಕೂತ್ಕೊಂಡು ವ್ಯಾಯಾಮ ಮಾಡೋದು. ಈ ರೀತಿಯಾಗಿ ನಾವು ನಮ್ಮ ಸ್ಥೂಲ ಶರೀರದ ಮೇಲೆ ಹತೋಟಿಯನ್ನು ಇಟ್ಕೊಂಡು ಇಚ್ಛಾಶಕ್ತಿಯನ್ನು ನಾವು ಬೆಳೆಸ್ಕೊಳ್ಬೋದು ಅಂತ ಹೇಳ್ತಾರೆ. ಇಚ್ಛಾಶಕ್ತಿನ ರೋಗಗಳನ್ನು ವಾಸಿ ಮಾಡೋಕ್ಕೂ ಉಪಯೋಗಿಸ್ಬೋದು. ಆದರೆ ನಮ್ಮ ಸ್ವಂತ ರೋಗಗಳನ್ನು ವಾಸಿ ಮಾಡ್ಕೊಳ್ಳೋಕ್ಕೆ ಇಚ್ಛಾಶಕ್ತಿನ ಉಪಯೋಗಿಸ್ಕೋಬಾರ್ದು. ಇತರರ ರೋಗಗಳನ್ನು ವಾಸಿ ಮಾಡೋದಕ್ಕೆ ನಾವು ಇಚ್ಛಾಶಕ್ತಿನ ಉಪಯೋಗಿಸ್ಬೋದು ಅಂತ ಅದರ ವಿಷಯವಾಗಿಯೂ ಹೇಳಿದ್ದಾರೆ. ಕಪ್ಪು ಮಾಂತ್ರಿಕ ವಿದ್ಯೆ, ವಾಮಮಾರ್ಗದ ವಿದ್ಯೆ ಮತ್ತು
ಶ್ವೇತ ಮಾಂತ್ರಿಕ ವಿದ್ಯೆ, ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೆ ಉಪಯೋಗಿಸುವ ವಿದ್ಯೆ. ಎರಡಕ್ಕೂ ಕೂಡ ಇಚ್ಛಾಶಕ್ತಿ ಬೇಕು. ಆದರೆ ವಾಮ ಮಾರ್ಗಿಗಳು ಈಶ್ವರನ ಇಚ್ಛೆಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ. ಈ ಗುಪ್ತ ವಿದ್ಯಾ ಮಾರ್ಗದಲ್ಲಿ ಹೋಗ್ತಕ್ಕಂಥವರು ಅದೇ ಇಚ್ಛಾಶಕ್ತಿನ ಒಳ್ಳೆಯ ಕೆಲಸಕ್ಕೆ, ದೈವ ಯೋಜನೆಯನ್ನು ಮುಂದಕ್ಕೆ ತಳ್ಳೋದಕ್ಕೋಸ್ಕರ, ಅದನ್ನು ಕಾರ್ಯಗತ ಮಾಡೋಕ್ಕೋಸ್ಕರ ಅವರು ಉಪಯೋಗಿಸ್ತಾ ಇದ್ದಾರೆ. ಅದರಿಂದ ಈ ಆಶಾಶಕ್ತಿ, ಸ್ವಭಾವಗಳ ಶಕ್ತಿ ಮತ್ತು ಇಚ್ಛಾಶಕ್ತಿ ಇವುಗಳನ್ನೆಲ್ಲ ನಾವು ಹೇಗೆ ಬೆಳೆಸ್ಕೊಳ್ಬೋದು, ಹೇಗೆ ಇವುಗಳನ್ನ ನಾವು ಪರಿಶುದ್ಧ ಮಾಡಿಕೊಂಡು ನಮ್ಮ ಪ್ರಗತಿಗೆ ಮತ್ತು ಇತರರ ಪ್ರಗತಿಗೆ ನಾವು ಉಪಯೋಗಿಸ್ಬೋದು ಅನ್ನೋದಕ್ಕೆ ಬಹಳ ಉತ್ತಮವಾಗಿರ್ತಕ್ಕಂಥ ಸಲಹೆಗಳು ಮತ್ತು ನಮಗೆ ತಿಳುವಳಿಕೆ ಬೇಕಾಗಿರ್ತಕ್ಕಂಥ ವಿಷಯಗಳು, ಇದನ್ನೆಲ್ಲ ವಿಶದವಾಗಿ ಈ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಇದು ಒಂದು ದಿವಸದಲ್ಲಿ ಆತುರವಾಗಿ ಓದುವಂಥ ಪುಸ್ತಕ ಅಲ್ಲ. ನಿಧಾನವಾಗಿ ಕೂತ್ಕೊಂಡು ಒಂದೊಂದನ್ನು ಕೂಡ ದೀರ್ಘವಾಗಿ ಚಿಂತನೆ ಮಾಡಿ, ಆಳವಾಗಿ ಯೋಚನೆ ಮಾಡಿ ನಾವು ಕಲ್ತ್ಕೋಬೇಕು ಮತ್ತು ನಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡಬೇಕು. ದಿನ ಜೀವನದಲ್ಲಿ ಅನುಷ್ಠಾನ ಇಲ್ಲದೆ ಹೋದರೆ ಏನೂ ನಡೆಯಲ್ಲ. ಯಾವುದನ್ನು ನಾವು ತಿಳ್ಕೊಳ್ತೀವೋ ಪ್ರತಿಯೊಂದು ತಿಳುವಳಿಕೆ ಅಂಶವೂ ಕೂಡ ಜೀವನದಲ್ಲಿ ಅನುಷ್ಠಾನಕ್ಕೆ ಬರಬೇಕು. ಜೀವನದಲ್ಲಿ ಅನುಷ್ಠಾನ ಮಾಡ್ತಾ ಮಾಡ್ತಾ ಅದರ ತಿರುಳು ನಮಗೆ ಇನ್ನಷ್ಟು ಚೆನ್ನಾಗಿ ಗೊತ್ತಾಗುತ್ತೆ. ಅದರ ಒಳಗಿರೋ ಶಕ್ತಿ ನಮಗೆ ಸಹಾಯ ಮಾಡುತ್ತೆ. ನಮ್ಮ ಗುರಿಯಾಗಿರ್ತಕ್ಕಂಥ ಜೀವನ್ ಮುಕ್ತಿ ಅಥವಾ ಪರಿಪೂರ್ಣತೆಯನ್ನು ಪಡ್ಕೊಳ್ಳೋದಕ್ಕೆ ಈ ಪುಸ್ತಕ, ಎರಡು ಪುಸ್ತಕಗಳು ಕೂಡ ಬಹಳ ಸಹಾಯಕವಾಗಿವೆ. ರೀಚ್ ಔಟ್ ಟು ಯುವರ್ ಸೋಲ್ ಅನ್ನೋದು ಥಿಯಾಸಫಿಯ ಒಂದು ಸಾರವೇ. ಬೇರೆ ಬೇರೆ ಗ್ರಂಥಗಳನ್ನು ಓದ್ಕೊಂಡು ಅದರಿಂದ ನನಗೆ ಬಂದಿರೋ ಒಂದು ತಿಳುವಳಿಕೆಯನ್ನೆಲ್ಲ ಭಟ್ಟಿ ಇಳಿಸಿ ಅದನ್ನು ಬರೆದಿದ್ದೇನೆ. ಎಲ್ಲೋ ಸ್ವಲ್ಪ ನನ್ನ ಸ್ವಂತ ಅನುಭವಗಳು ಅದರಲ್ಲಿ ಇದೆ. ಸೈಂಟಿಫಿಕ್ ಔಟ್ಲುಕ್ ಬಂದಿರುತ್ತೆ, ವೈಜ್ಞಾನಿಕ ದೃಷ್ಟಿ ನನಗಿರ್ತಕ್ಕಂಥದ್ದು. ಆದರೆ ಅದರಲ್ಲಿ ಇರೋದೆಲ್ಲ ಮೋಸ್ಟ್ಲಿ ಥಿಯಾಸಫಿಯಲ್ಲಿ ಹೇಳಿರ್ತಕ್ಕಂಥ ತತ್ವಗಳೇನೆ. ಅದು ಇಂಗ್ಲೀಷ್ ಬಲ್ಲವರಿಗೆ, ಅದು ಥಿಯಾಸಫಿಯ ಪರಿಚಯ ಇಲ್ಲದೆ ಇರೋರಿಗೆ ಬಹಳ ಉಪಯುಕ್ತವಾಗಿರುತ್ತೆ. ಅದನ್ನು ನಿಮ್ಮ ಸ್ನೇಹಿತರಿಗೆ, ಬೇಕಾದವರಿಗೆ, ಇಂಗ್ಲೀಷ್ ಬಲ್ಲವರಿಗೆ ಕೊಟ್ಟು ಅದರಿಂದ ನೀವು ಅವರು ಸ್ವಲ್ಪ ಈ ಮಾರ್ಗಕ್ಕೆ ಬರೋ ಹಾಗೆ ಮಾಡೋದಕ್ಕೆ ಅದು ಸಹಾಯವಾಗುತ್ತೆ. ಈ ಎರಡು ಪುಸ್ತಕಗಳನ್ನು ಕೂಡ ಇವತ್ತು ಬಿಡುಗಡೆ ಮಾಡಿ ನನ್ನ ಭಾಷಣಕ್ಕೆ ಮತ್ತು ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಂಥ ಥಿಯೋಸಾಫಿಕಲ್ ಸೊಸೈಟಿ ಸಿಟಿ ಬ್ರಾಂಚ್ನವರಿಗೆ ನನ್ನ ವಂದನೆಗಳು.